ಹೆಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಿ ಎಲ್ಲರೂ? ನೀವೆಲ್ಲ ಹುಷಾರಾಗಿದ್ದೀರಿ ಅಂತ ಭಾವಿಸ್ತೀನಿ. ಹಾಗೆ ಇನ್ನೊಂದು ಹೊಸ ವ್ಲಾಗೊಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದೀನಿ. ಇವತ್ತು ನಾನು ನನ್ನ ಡೈಲಿ ವ್ಲಾಗನ್ನೇ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಂಡೇ ವ್ಲಾಗ್ ನಾನು ಈ ಸರ್ತಿ ಹಾಕಿರಲಿಲ್ಲ. ಒಂದು ವಾರನೇ ಆಯಿತು ನನಗೆ ಸ್ವಲ್ಪ ಹುಷಾರಿಲ್ಲದೆ. ನಿಮಗೆ ಗೊತ್ತಾಗಿರ್ಬೋದು ಅಂತೇಳಿ ನನ್ನ ವಾಯ್ಸ್ ಕೂಡ ಕರೆಕ್ಟಾಗಿ ಸರಿಯಾಗಿಲ್ಲ. ತುಂಬ ಕಷ್ಟದಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಂಟಿಬಯೋಟಿಕ್ಸ್ ಕೋರ್ಸ್ ಎಲ್ಲ ಮುಗಿಸಿ ಆಯಿತು. ಹಾಗೆಯೇ ತುಂಬ ಮನೆಮದ್ದು ಕೂಡ ಮಾಡಿ ಆಯಿತು. ಆದರೆ ಯಾಕೋ ಏನು ಗೊತ್ತಿಲ್ಲ, ಈ ವೆದರಿಗೆ ಮಳೆ ಕೂಡ ನಿಲ್ತಾ ಇಲ್ಲಲ್ಲ, ಹಾಗೆ ಆಗಿರ್ಬೋದು. ನನಗೆ ನಿಲ್ತಾನೇ ಇಲ್ಲ. ಥ್ರೋಟ್ ಇನ್ಫೆಕ್ಷನ್ ಆಗಿರ್ಬೋದು, ಕೆಮ್ಮೆಲ್ಲ ಸ್ವಲ್ಪ ಜಾಸ್ತಿ ಇದೆ. ಆ ಒಂದು ರೀಸನಿಗೆ ನಾನು ಸ್ವಲ್ಪ ವೀಡಿಯೋಸ್ ಕೂಡ ಮಾಡೋದನ್ನು ಸ್ಲೋ ಮಾಡಿದೆ. ಯಾಕಂತ ಹೇಳಿದರೆ ಇಂಪಾರ್ಟೆಂಟ್ ವಾಯ್ಸ್ ಓವರ್ ಅಲ್ವಾ. ವಾಯ್ಸ್ ಓವರ್ ಕೊಡಲಿಕ್ಕೇ ಗಡಿ ಗಡಿ ಕೆಮ್ಮು ಬರುವಂಥದ್ದು ಎಲ್ಲ ಇದ್ದರೆ ವಾಯ್ಸ್ ಓವರ್ ಕೊಡಲಿಕ್ಕೆ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ಕೂಡ ನಾನು ಗಡಿ ಗಡಿ ಪಾಸ್ ಕೊಟ್ಬಿಟ್ಟು ನಂತರ ವಾಯ್ಸ್ ಓವರಲ್ಲಿ ಕರೆಕ್ಷನ್ ಮಾಡಿಬಿಟ್ಟು ನಾನು ವಾಯ್ಸ್ ಓವರನ್ನು ಕೊಡ್ತಾ ಇದ್ದೀನಿ. ಈ ಸರ್ತಿ ಸಂಡೇ ವ್ಲಾಗನ್ನು ಮಾಡಿರಲಿಲ್ಲ, ಆಲ್ರೆಡಿ ಹೇಳಿದ್ದೆ. ನನ್ನ ಸಂಡೇ ವ್ಲಾಗ್ ಮಾಡಲಿಕ್ಕೆ ನನಗೆ ಆಗ್ತಾನೇ ಇರಲಿಲ್ಲ. ಸ್ವಲ್ಪ ಹುಷಾರಿಲ್ಲದಿದ್ದರೆ ಮೂಡ್ ಸಹ ಇರೋದಿಲ್ಲ ಮಾಡಲಿಕ್ಕೆ. ಹಾಗೆ ಬೇರೆ ನಮ್ಮದು ಪ್ರತಿ ವಾರ ನಮಗೆ ಮಂಗಳೂರಿಗೆ ಹೋಗುವಂಥ ನಮ್ಮ ಮಂಗಳೂರು ಶೈಲಿಯ ಪೋರ್ಕ್ ಐಟಮ್ಸ್ ಆಗಿರ್ಬೋದು, ಹಾಗೆಯೇ ಈ ಮಟನ್ ಬೋಟಿ ಐಟಮ್ಸ್ ಎಲ್ಲ ಏನಿದೆ ನೋಡಿ, ಅದೆಲ್ಲ ಪ್ರಿಪ್ರೇಷನ್ ಆಗ್ತಾಯಿತ್ತು. ಲಾಸ್ಟ್ ವೀಕ್ ಕೂಡ ನಾನು ಪೋಸ್ಟ್ ಹಾಕಿದ್ದೆ. ತುಂಬ ಮಂದಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ಹಾಗೆಯೇ ಪರ್ಚೇಸ್ ಕೂಡ ಮಾಡಿದ್ದೀರಾ. ತುಂಬ ಧನ್ಯವಾದಗಳು ನಿಮಗೆ. ಹಾಗೆ ಈ ವಾರದಲ್ಲಿ ಕೂಡ ಪ್ರಿಪ್ರೇಷನ್ ಆಗ್ತಾಯಿದೆ. ಪ್ರತಿಯೊಂದು ಕೂಡ ನಾನು ಶೇರ್ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕಂತ ಹೇಳಿದ್ರೆ ಪುರ್ಸೊತ್ತಾಗೋದಿಲ್ಲ, ಟೈಮ್ ಕೂಡ ಆಗೋದಿಲ್ಲ ಕ್ಯಾಮ್ರಾ ಇಟ್ಕೊಂಡು ಅದನ್ನೆಲ್ಲ ಶೂಟ್ ಮಾಡಲಿಕ್ಕೆ. ಯಾಕಂತ ಹೇಳಿದರೆ ತುಂಬ ಕೆಲಸ ಇರುತ್ತೆ, ಒಂದೆರಡು ಕೆಲಸ ಅಲ್ಲ, ತುಂಬ ಅಂದರೆ ತುಂಬ ಬ್ಯುಸಿ ಇರ್ತೀವಿ ನಾವು. ಪ್ರತಿಯೊಬ್ಬರು ಕೂಡ ನಾವು ಒಂದೊಂದು ಟಾಸ್ಕಲ್ಲಿ ಬ್ಯುಸಿ ಆಗ್ತಾ ಇರ್ತೀವಿ, ತುಂಬ ಮಾತಾಡ್ತಾ ಇರ್ತೀವಿ, ಗಲಿಬಿಲಿ ಇರುತ್ತೆ. ಆ ರೀಸನ್ಗೋಸ್ಕರ ನಾನು ಜಾಸ್ತಿ ಶೂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ನನ್ನಿಂದ ಎಷ್ಟಾಗುತ್ತೆ ಅಷ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಹಾಕ್ತಾ ಇರ್ತೀನಿ. ನೀವು ಕೂಡ ನೋಡ್ತಾ ಇರ್ತೀವಿ. ಹಾಗೆಯೇ ಪ್ರತಿಯೊಂದು ಕೂಡ ರಾ ವೀಡಿಯೋಸೇ ಆಗಿರುತ್ತೆ ನಮ್ಮದು. ನಾವು ಯಾವುದೇ ರೀತಿಯಾಗಿ ಹೈಡ್ ಆ್ಯಂಡ್ ಸಿಕ್ ಮಾಡಿ ನಿಮ್ಮ ಜೊತೆಗೆ ನಮ್ಮ ಪ್ರಾಡಕ್ಟ್ಸನ್ನು ಶೇರ್ ಮಾಡ್ತಾ ಇಲ್ಲ. ಅಂತೇಳಿದರೆ ಬೇರೆಯವರಿಂದ ಪರ್ಚೇಸ್ ಮಾಡಿಬಿಟ್ಟು ನಾನು ನಮ್ಮದು ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡೋದಿಲ್ಲ. ನಾವೇನು ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ದೀವಿ, ಅದು ಕೂಡ ಟ್ರೆಡಿಷ್ನಲ್ ವೇಯಲ್ಲಿ ಮಾಡ್ತಾ ಇದ್ದೀವಿ, ಅದನ್ನೇ ನಿಮ್ಮ ಜೊತೆಗೆ ನಾವು ಶೇರ್ ಮಾಡ್ಕೊಳ್ತಾ ಇದ್ದೀವಿ. ಅದನ್ನೇ ನಾವು ಸೇಲ್ ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ತುಂಬ ಟ್ರಸ್ಟ್ವರ್ದಿ ಕಸ್ಟಮರ್ಸ್ ಇದ್ದಾರೆ. ಕೆಲವರಿಗೆ ನಮಗೆ ಏನಾದರೂ ಸಜೆಷನ್ ಕೊಡಬೇಕಿದ್ರು ಕೂಡ ಸ್ಟಾರ್ಟಿಂಗಿಂದ ಕೊಡ್ತಾ ಇದ್ದಾರೆ. ಅವರ ಒಂದು ಸಜೆಷನ್ ಮೇರೆಗೆ, ನಮ್ಮ ಒಂದು ಕಸ್ಟಮರ್ಸ್ಗಳ ಸಜೆಷನ್ ಮೇರೆಗೆ ನಾವು ಕರೆಕ್ಷನ್ಸ್ ಮಾಡಿಕೊಂಡು ಚೇಂಜಸನ್ನೆಲ್ಲ ಮಾಡ್ತಾ ಇದ್ದೀವಿ. ಅದು ಒಂದು ಫ್ಯಾಮಿಲಿ ಥರನೇ ಅಂದ್ಕೊಂಡು ನಾನು ಕರೆಕ್ಷನ್ಸ್ ಕೂಡ ಮಾಡ್ತೀನಿ. ಹಾಗೆಯೇ ತುಂಬ ಮಂದಿಗೆ ಇವಾಗ ನಂಗೆ ಗೊತ್ತಿಲ್ಲ ಅಂತೇಳಿದರೆ, ಒಬ್ಬರು ಏನಾದರೂ ಒಂದು ಇನೋವೇಟಿವ್ ಆಗಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಸಾಕು, ಬೇರೆಯವರು ಕೂಡ ಅದನ್ನು ಟ್ರೈ ಮಾಡಲಿಕ್ಕೆ ಅಥವಾ ಆ ಒಂದು ಬಿಸ್ನೆಸ್ಸನ್ನು ಫಾಲೋ ಮಾಡಲಿಕ್ಕೆ ನಾವು ಕೂಡ ಮಾಡುವ, ನಾವು ಕೂಡ ಮಾಡುವ, ಅವರು ಮಾಡ್ತಾ ಇದ್ದಾರೆ ನಾವು ಕೂಡ ಮಾಡುವ ಅಂಥೇಳಿ ಆ ಒಂದು ಝೋನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗೆ ತುಂಬ ಮಂದಿ ಕ್ರಿಯೇಟರ್ಸ್ ಕೂಡ ಈ ಒಂದು ಟಾಪಿಕಲ್ಲಿ ಎದ್ದಿದ್ದಾರೆ. ತುಂಬ ಮುಂಚೆಯಿಂದ ಕೂಡ ಈ ಒಂದು ಬಿಸ್ನೆಸ್ ಇದೆ. ಆದರೆ ಕಾಂಟೆಂಟ್ ಕ್ರಿಯೇಟರ್ ಆಗಿ ನನಗೆ ಅನಿಸುವ ಪ್ರಕಾರ ನಾವು ಸ್ವಲ್ಪ ಒತ್ತು ಕೊಟ್ಟಿರುವಂಥದ್ದು ಜಾಸ್ತಿ. ಆದರೆ ಪ್ರೇಸ್ ಮಾಡುವ ಮೊದಲು ಡೈರೆಕ್ಟಾಗಿ ಹೇಗಿದೆ ಹಾಗೆಯೇ ಇದಿಟ್ಟು ಕಾಪಿ ಮಾಡಿ ಬಿಡ್ತಾರೆ. ಸೊ ಅದು ಸ್ವಲ್ಪ ನನಗೆ ಎಲ್ಲಿಯಾದರೂ ಸ್ವಲ್ಪ ಬೇಜಾರಾಗಿಬಿಡತ್ತೆ. ಯಾಕಂತ ಹೇಳಿದರೆ ಎಪ್ರಿಸಿಯೇಷನ್ ಮಾಡುವಂಥ ಒಂದು ಟಾಪಿಕ್ ಬಂದರೆ ಅಲ್ಲಿ ಇರೋದೇ ಇಲ್ಲ, ಆ ಟಾಪಿಕಲ್ಲಿ ಆ ಸಿನಾರಿಯೋದಲ್ಲೇ ಇರೋದಿಲ್ಲ. ನಮಗೆ ತುಂಬ ಹತ್ತಿರವಾದವರೇ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ, ಸ್ವಲ್ಪ ಕೂಡ ಎಪ್ರಿಸಿಯೇಷನ್ ಮಾಡೋದಿಲ್ಲ ಆಯಿತಾ. ಒಂದು ವೀಡಿಯೋಸ್ ಬಗ್ಗೆ ಮಾತನಾಡೋದು ಬಿಡಿ, ಅವರನ್ನು ನಾವು ಕರೆಕ್ಟಾಗಿ ಅಂತೇಳಿದರೆ, ಈಗ ನಮಗೇ ತುಂಬ ಹತ್ತಿರ ಇರುವವರು, ನಮಗೆ ಗೊತ್ತಿರುವವರು, ಜಸ್ಟ್ ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ನಾವು ಕೂಡ ಅವರನ್ನು ಫಾಲೋ ಮಾಡಿರ್ತೀವಿ, ಅವರು ಕೂಡ ನಮ್ಮನ್ನು ಫಾಲೋ ಮಾಡಿರ್ತಾರೆ. ಒಬ್ವಿಯಸ್ಲಿ ನಾವು ಪರ್ಪಸ್ಲಿ ನೋಡಲಿಕ್ಕೆಲ್ಲ ಹೋಗೋದಿಲ್ಲ, ಅಷ್ಟೊಂದು ಪುರ್ಸೊತ್ತಿರೋದಿಲ್ಲ. ಆದರೂ ಕೂಡ ನಮಗೆ ಗೊತ್ತಾಗುತ್ತೆ ಅವ್ರಿಗೆ ಯಾವ ವೀಡಿಯೋಸಿಗೆ ಲೈಕ್ ಮಾಡ್ತಾ ಇದ್ದಾರೆ, ಅವರ ಒಂದು ಟೇಸ್ಟ್ ಹೇಗೆ ಅಂತೇಳಿ. ಸೊ ಒಂದು ಏನೇನೋ ಕಂಟೆಂಟ್ ಇಲ್ಲದಕ್ಕೆಲ್ಲ ಆ ಲೈಕ್ಸ್ ಬಂದುಬಿಡತ್ತೆ. ಆದರೆ ನಾವು ಇಷ್ಟು ಕ್ಲೋಸ್ ಇದ್ದರೂ ಕೂಡ ಒಂದು ಎಫರ್ಟ್ಸ್ ಹಾಕಿರುವಂಥ ಕಂಟೆಂಟಿಗೆ ಒಂದು ಎಪ್ರಿಸಿಯೇಷನ್ ಕೂಡ ಬರೋದಿಲ್ಲ, ಆ ಒಂದು ಲೈಕ್ ಕೂಡ ಬರೋದಿಲ್ಲ. ಹಾಗೆಯೇ ನಮ್ಮ ಬಗ್ಗೆ ಹಿಂದುಗಡೆ
ತೆಗಳುವವರೇ ಜಾಸ್ತಿ, ಹಾಗೆ ತಮಾಷೆ ಮಾಡುವವರೇ ಜಾಸ್ತಿ. ಬೇರೆಯವರನ್ನೆಲ್ಲ ಥರ್ಡ್ ಪರ್ಸನ್ ಅಂತ ಹೇಳ್ತೀವಿ. ಏನಂತ ಹೇಳಿದ್ರೆ ನಾವು ಅಷ್ಟೊಂದು ಕ್ಲೋಸ್ ಆಗಿರೋದಿಲ್ಲ. ಅಂಥವರನ್ನೆಲ್ಲ ನಾವು ಅಷ್ಟೊಂದು ಮೈಂಡ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಇಲ್ಲದಿದ್ರೂ ಮೈಂಡ್ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೆಲ್ಲ ನಾವು ಅನುಸರಿಸಿಯೇ ಬಂದಿರುವಂಥವ್ರು. ಈಗ ಆಲ್ ಆಲ್ಮೋಸ್ಟ್ ನನಗೆ 4 ಇಯರ್ಸ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ನನಗೆ ಗೊತ್ತಿದೆ ಯಾರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತೇಳಿ. ಅಂದರೆ ಈ ಒಂದು ಬಿಸ್ನೆಸ್ ಅಂತೇಳಿ ಬರುವಂಥ ಸಮಯದಲ್ಲಿ ಯಾರೆಲ್ಲ ನೋಡಿ 1% ಕೂಡ, ಒಂದು ನಯ ಪೈಸೆ ಅಂತ ಹೇಳ್ತೀವಿ ನೋಡಿ, ಅಷ್ಟು ಕೂಡ ಸಪೋರ್ಟ್ ಮಾಡದವರು ಡೈರೆಕ್ಟಾಗಿ ಬಿಸ್ನೆಸ್‌ನ ಕಾಪಿ ಮಾಡಲಿಕ್ಕೆ ನೋಡ್ತಾರೆ. ಓಕೆ, ಅವರು ಮಾಡಿದ್ದಾರೆ ನಾವ್ಯಾಕೆ ಮಾಡಬಾರ್ದು ಅಂತ ಎಲ್ಲ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಬರ್ತಾರೆ. ಸೊ ಅದು ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಓಕೆ, ನಿಮಗೆ ಮಾಡಬೇಕು, ನೀವು ಸಹ ಒಳ್ಳೆಯದಾಗಿ, ಖಂಡಿತವಾಗ್ಲೂ ಎಲ್ಲರೂ ಒಳ್ಳೆಯದಾಗಬೇಕು. ತುಂಬ ಎಫರ್ಟ್ಸ್ ಇದೆ. ಈ ಒಂದು ಬಿಸ್ನೆಸ್ ಅಂತ ಹೇಳುವಂಥದ್ದು ಆಟ ಅಲ್ಲ. ತುಂಬ ಅಂದರೆ ತುಂಬ ಪರಿಶ್ರಮ ಇದೆ ಇದರ ಹಿಂದೆ. ನಾವು ಕೇವಲ ಒಂದು 5% ಮಾತ್ರ ನಿಮ್ಮ ಜೊತೆಗೆ ಶೇರ್ ಮಾಡ್ತೀವಿ. ಆದರೆ ಇದರಲ್ಲಿ ತುಂಬ ಅಂದರೆ ತುಂಬ ಶ್ರಮ ಇದೆ. ಆದರೆ ನೀವು ಕೂಡ ಮಾಡ್ತೀರಂತ ಹೇಳಿದರೆ ಗ್ರೇಟೇ. ಯಾಕಂತ ಹೇಳಿದ್ರೆ ಅಷ್ಟು ಪರಿಶ್ರಮ ನೀವು ಕೂಡ ಪಡ್ತೀರಂತಾಯಿತು. ಆದರೆ ನನಗೆ ಒಂದೇ ಬೇಜಾರು, ನಮಗೇನೆ ಗೊತ್ತಿರುವವರು ಈ ಒಂದು ಸ್ವಲ್ಪ ಕೂಡ ಎಪ್ರಿಸಿಯೇಷನ್ ಮಾಡದೆ, ಒಂದು ಸ್ವಲ್ಪ ಕೂಡ ಸಪೋರ್ಟ್ ಮಾಡದೆ, ಹಿಂದೆಗಡೆ ನಮಗೆ ಪರಿಚಯ ಇದ್ದವರ ಜೊತೆಗೇನೆ ನಮ್ಮ ಬಗ್ಗೆ ಮಾತನಾಡಿ, ತೆಗಳಿ, ಒಂದು ಕೂಡ ಒಳ್ಳೆ ಮಾತು ಆಡದೆ ಇರುವವರು. ಓಕೆ, ಅವರು ಕೂಡ ಇದಕ್ಕೆ ಕಾಲಿಡ್ತಾರೆ, ಅವರು ಮಾಡೋ ಥರ ಅಂತೇಳಿ ಒಂದು ಸ್ವಲ್ಪ ಪುಟ್ಟ ಕಾಪಿ ಮಾಡಲಿಕ್ಕೆ ನೋಡ್ತಾರೆ ಅಂತ ಹೇಳುವಾಗ ನನಗೆ ನಿಜವಾಗ್ಲೂ ತುಂಬ ಫನ್ನಿ ಅಂತೇಳಿ ಅನಿಸುತ್ತೆ. ಯಾಕಂತ ಹೇಳಿದರೆ ಅವರ ಒಂದು ಕ್ರಿಯೇಟಿವಿಟಿ ಏನೂ ಇರೋದಿಲ್ಲ, ಇದು ಝೀರೋ ಇರುತ್ತೆ. ಆದರೆ ಬೇರೆಯವರು ಏನಾದರೂ ಒಂದು ಮಾಡ್ತಾ ಇದ್ದೀರಿ ಅಂತ ಹೇಳುವಾಗ ಯಾಕೆ ನಾವು ಕೂಡ ಮಾಡಬಾರ್ದು ಅಂತೇಳಿ ಆ ಒಂದು ಮನೋಭಾವದಲ್ಲಿ ನೀವೆಷ್ಟೇ ಅವರಿಗೆ ಅವರ ಕಂಟೆಂಟನ್ನು ಇಷ್ಟಪಡದೇ ಇರೋರು ಅಂಥವ್ರು ಬಂದು ಕಾಪಿ ಮಾಡುವಾಗ ಇದೆಯಲ್ಲ, ಏನೋ ಒಂಥರ ನನಗೆ ಮಿಕ್ಸ್ಡ್ ಫೀಲಿಂಗ್ ಆಯಿತಾ. ನಿಜವಾಗ್ಲೂ ಹೌದಾ ಅಂತೇಳಿ ಆ ಒಂದು ಕ್ವೆಶ್ಚನ್ ಮಾರ್ಕ್ ಬಂದುಬಿಡೋದು. ಆದರೆ ಇದೆಲ್ಲ ಲೈಫಿದ್ದು ಲೆಸನ್ಸ್ ಆಯಿತಾ. ಲೈಫಲ್ಲಿ ಇಂಥ ಲೆಸನ್ಸ್ ತುಂಬ ಕಲ್ತಿದ್ದೀನಿ. ಇನ್ನು ಮುಂದಕ್ಕೆ ಕೂಡ ತುಂಬ ಕಲೀಲಿಕ್ಕಿದೆ. ಹಾಗಾಗಿ ನಾನು ವರಿ ಮಾಡ್ಲಿಕ್ಕೆ ಹೋಗೋದಿಲ್ಲ. ನನಗೆ ಸ್ವಲ್ಪ ಕೂಡ ಬೇಜಾರಿಲ್ಲ. ಆದರೆ ಒಂದೇ ಬೇಜಾರು, ಯಾರಾದರೂ ಒಬ್ಬರು ಒಂದು ಒಳ್ಳೆ ಕಂಟೆಂಟನ್ನು ಮಾಡ್ತಾ ಇದ್ದೀರಿ, ನೀವು ಅವ್ರ ಜೊತೆಗೆ ಚೆನ್ನಾಗಿದ್ದೀರಿ, ಕ್ಲೋಸ್ ಇದ್ದೀರಿ ಅಂತೇಳಿ ಹೇಳಿದ ಮೇಲೆ ಅವರಿಗೆ ಎಪ್ರಿಸಿಯೇಷನನ್ನು ಮಾಡೋದನ್ನು ಕೂಡ ಕಲೀರಿ. ಸುಮ್ಮನೆ ಹಿಂದ್ಗಡೆ ಅವರಿಗೆ ತಮಾಷೆ ಮಾಡೋದು, ಅವರಿಗೆ ಏನೇನೋ ಮಾತನಾಡೋದು, ಸ್ಪೆಷಲಿ ನಮ್ಮ ಬಗ್ಗೆ ಕೂಡ ತುಂಬ ಮಂದಿ ತುಂಬ ಮಾತನಾಡಿದ್ದಾರೆ. ನಮಗೂ ಗೊತ್ತಿದೆ, ನಗಾಡ್ಕೊಂಡು ತಮಾಷೆ ಮಾಡಿಕೊಂಡೆಲ್ಲ ಮಾಡ್ತಾರೆ. ಆದರೆ ನಾವು ಯಾವುದನ್ನು ಕೂಡ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಆದರೆ ಯಾವಾಗ ನಮ್ಮ ಸೇಮ್ ಕಾನ್ಸೆಪ್ಟನ್ನು ಕಾಪಿ ಮಾಡ್ತಾರೆ ಅಂತೇಳಿ ಗೊತ್ತಾಗುತ್ತೆ ನೋಡಿ, ಆವಾಗ ನಿಜವಾಗ್ಲೂ ನಾವು ನಗಾಡಬೇಕಷ್ಟೇ ಕೂತ್ಕೊಂಡು. ಯಾಕಂತ ಹೇಳಿದರೆ ಯಾವಾಗ ನಮ್ಮ ಒಂದು ಕಂಟೆಂಟ್ ಬಗ್ಗೆ ಬೇರೆಯವರ ಜೊತೆಗೆ ತೆಗಳ್ಕೊಂಡು ನೆಗಡೋರು ನಮ್ಮ ಕಂಟೆಂಟನ್ನೇ ಕಾಪಿ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳಿದರೆ ಅದರಲ್ಲಿ ನಿಜವಾಗ್ಲೂ ನನಗೆ ಬೇಜಾರಾಗೋದು ಬಿಟ್ಟು ನಗುನೇ ಬರುತ್ತೆ. ಅವರ ಒಂದು ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂಥೇಳಿ ಆ ಒಂದು ಮನೋಭಾವ ಬಂದುಬಿಡತ್ತೆ. ಆದರೂ ಯಾರೆಲ್ಲ ಮಾಡ್ತಾ ಇದ್ದೀರೋ ಆಲ್ ದಿ ಬೆಸ್ಟ್. ಸ್ವಲ್ಪ ಚೇಂಜಸ್ ಹೇಳಿ, ತೀರಾ ಅದೇ ಸೇಮ್ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ನಮ್ಮದು ಕೂಡ ಎಫರ್ಟ್ಸ್ ಇರುತ್ತೆ. ನಾವು ಕೂಡ ತುಂಬ ಪರಿಶ್ರಮ ಪಟ್ಟು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು. ಎಲ್ಲರದ್ದು ಒಂದೊಂದು ಆಲೋಚನೆ ಇರುತ್ತೆ. ಸ್ವಲ್ಪ ತುಂಬ ಮಂದಿ ಕ್ರಿಯೇಟರ್ಸ್ ಕಾಪಿ ಮಾಡ್ತಾರೆ. ಯಾರು ಕೂಡ ಕಾಪಿ ಮಾಡೋದಿಲ್ಲ ಅಂತೇಳಿ ಹೇಳೋದಿಲ್ಲ. ಆದರೆ ಸ್ಪೆಷಲಿ ಯಾರೆಲ್ಲ ನೆಗೆಟಿವ್ ಆಗಿ ಮಾತನಾಡ್ತೀರ ನೋಡಿ, ಕ್ಲೋಸ್ ಆಗಿ ನಮ್ಮ ಮುಂದೆ ನಗಾಡ್ಕೊಂಡು ಹಿಂದೆಗಡೆ ನಮ್ಮ ಬಗ್ಗೆನೇ ಏನೇನೋ ಹೇಳೋರು, ಅವರು ಸ್ವಲ್ಪ ಕಾಪಿ ಮಾಡುವಾಗ ಸ್ವಲ್ಪ ಆಲೋಚನೆ ಮಾಡ್ಕೊಂಡು ಮಾಡಿ. ಯಾಕಂತ ಹೇಳಿದ್ರೆ ನಿಮಗಂತೂ ನಮ್ಮ ಕಂಟೆಂಟ್ ಇಷ್ಟನೇ ಆಗ್ತಾ ಇರಲಿಲ್ಲ. ಒಂದು ಲೈಕ್ ಅಂತೂ ಕೊಡ್ತಾನೆ ಇರಲಿಲ್ಲ. ಹಾಗೆಯೇ ಒಂದು ಒಳ್ಳೆ ಮಾತು ಕೂಡ ನಮ್ಮ ಬಗ್ಗೆ ಬೇರೆಯವ್ರ ಜೊತೆ ಮಾತನಾಡ್ತಾನೇ ಇರಲಿಲ್ಲ. ಅಂಥವರು ಬಂದು ಕಾಪಿ ಮಾಡ್ತೀರಂತ ಹೇಳಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಿ, ನೀವು ಯಾವ ರೀತಿ ಯಾವ ಮನಸ್ಥಿತಿಯನ್ನು ಹೊಂದ್ಕೊಂಡಿದ್ದೀರಾ ಅಂತೇಳಿ. ಹಾಗೆ ಥರ್ಡ್ ಪರ್ಸನ್ ಯಾರೆಲ್ಲ ಮಾಡ್ತಾ ಇದ್ದೀರಾ, ನಿಮಗೆ ಒಳ್ಳೆಯದಾಗಲಿ ಬಿಸ್ನೆಸ್ಸಿಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಯಾಕಂತ ಹೇಳಿದರೆ ಈ ಒಂದು ಅಡಿಗೆ ಅನ್ನುವಂಥದ್ದು ಅಷ್ಟೊಂದು ಸುಲಭವಾದ ಮಾತಲ್ಲ. ತುಂಬ ಕಷ್ಟ ಇದೆ ಅದರಲ್ಲಿ, ತುಂಬ ಶ್ರಮ ಪಡಲಿಕ್ಕಿದೆ. ಅದು ಒಂದೇ ದಿನದಲ್ಲಿ ಗ್ರೋ ಆಗುವಂಥ ಒಂದು ಏನು ಹೇಳ್ತಾರೆ ಕೆಲಸ ಕೂಡ ಅಲ್ಲ. ತುಂಬ ಅಂದರೆ ತುಂಬ ಶ್ರಮ ಇದೆ ಅದರಲ್ಲಿ. ಮೆಲ್ಲ ಮೆಲ್ಲನೆ ನಾವು ಗ್ರೋ ಆಗಬೇಕು. ಹಾಗಾಗಿ ನಿಮಗೆ ಕೂಡ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ, ಯಾರಾದರೂ ಆಗಲಿ ಒಳ್ಳೆಯದಾಗಬೇಕು. ಆದರೆ
ಏನಾದರೂ ಮಾಡ್ತೀರಾದರೆ ಯಾರ್ದೊಬ್ಬರದ್ದು ಕಂಟೆಂಟ್ ನಿಮಗೆ ಇಷ್ಟ ಆಗ್ತದೆ ಆದರೆ ಒಂದು ಅವರಿಗೆ ಎಪ್ರಿಸಿಯೇಷನ್ ಕೊಡಲಿಕ್ಕೆ ಕೂಡ ಕ್ರೆಡಿಟ್ ಕೊಡಲಿಕ್ಕೆ ಕೂಡ ಸ್ವಲ್ಪ ಕಲಿಯಿರಿ. ಇಲ್ಲದಿದ್ದರೆ ನಮಗೂ ಕೂಡ ಕೆಲವೊಮ್ಮೆ ಬೇಜಾರಾಗುತ್ತೆ. ಸೇಮ್ ಇದ್ದಾಗೆನೇ ಇರುವಂಥದ್ದನ್ನೇ ನಾವು ಇನ್ನೊಬ್ಬರ ಚಾನಲ್ ಅಥವಾ ಇನ್ನೊಬ್ಬರ ಪೇಜಲ್ಲಿ ನೋಡಬೇಕಾದ್ರೆ ಅದು ಕೂಡ ರೇರ್ ಕಂಟೆಂಟ್ ಇರುವಂಥದ್ದು ನನಗೆ ಅದು ನಮಗೆ ಗೊತ್ತಾಗುತ್ತೆ ಆಯಿತಾ. ನಾವೀಗ ಕ್ರಿಯೇಟರ್ಸ್ ನಾವು ಏನು ಮಾಡ್ತಾ ಇದ್ದೀವಿ ಈಗ ಮಂಗಳೂರು ಸೈಡಲ್ಲಿ ನಾವೇನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ನಮಗೆ ಗೊತ್ತಾಗುತ್ತೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇರುವವರೇ ತುಂಬ ಮಂದಿ ಪೇಜನ್ನು ಕೂಡ ನಾವು ಸಹ ನೋಡ್ತಾ ಇರುವವರೇ ಆವಾಗ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ಯಾರು ಏನು ಎಷ್ಟರ ಮಟ್ಟಿಗೆ ಎಷ್ಟು ಪರ್ಸೆಂಟೇಜ್ ಕಾಪಿ ಮಾಡ್ತಾ ಇದ್ದಾರೆ ಅಂತೇಳಿ. ಅಂದರೆ ಮಾಡಿ ಆದರೆ ಕ್ರೆಡಿಟ್ ಕೊಡಲಿಕ್ಕೆ ಕೂಡ ಮರಿಬೇಡಿ ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಸಪೋರ್ಟ್ ಮಾಡೋರು ಮಾಡದಿರುವವರು ನೀವು ಸಪೋರ್ಟ್ ಮಾಡದಿದ್ದರೂ ನಮಗೇನು ಬೇಜಾರಿಲ್ಲ. ಶುರುವಿನಿಂದ ಒಂದು ಸ್ವಲ್ಪ ಕೂಡ ನಮಗೆ ಬೇಜಾರಿಲ್ಲ. ನೀವು ಸಪೋರ್ಟ್ ಮಾಡ್ತೀರಾ ಅಥವಾ ಸಪೋರ್ಟ್ ಮಾಡೋದಿಲ್ವಾ ಅದು ನಮಗೆ ಕೇರೇ ಆಗೋದಿಲ್ಲ. ಆದರೆ ನಿಮ್ಮ ಮನಸ್ಥಿತಿ ಯಾವ ರೀತಿ ಇದೆ, ಆ ಒಂದು ಉರಿ ನಿಮ್ಮ ಒಳಗಡೆ ಎಷ್ಟಿದೆ ಅನ್ನೋದನ್ನು ಸ್ವಲ್ಪ ಆಲೋಚನೆ ಮಾಡಿ ನೀವೇ ಸ್ವಲ್ಪ ನಿಮಗೇನೆ ಥಿಂಕ್ ಮಾಡಿ ಕೂತ್ಕೊಂಡು ಆ ಒಂದು ಅನಾಲಿಸಿಸನ್ನು ಮಾಡಿ. ಯಾಕಂತ ಹೇಳಿದರೆ ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂಥದ್ದು ಸುಲಭದ ವಿಚಾರ. ಆದರೆ ಅವ್ರ ಬಗ್ಗೆ ಏನಾದರೂ ಒಳ್ಳೇದು ಮಾಡಬೇಕಾದ್ರೆ ಅವರನ್ನು ಹೊಗಳುವಂಥದ್ದು ಕೂಡ ಕಲಿಯಿರಿ. ಹಾಗೆಯೇ ಒಬ್ಬರಿಗೆ ಕ್ರೆಡಿಟ್ ಕೊಡುವಂಥದ್ದನ್ನು ಕೂಡ ಕಲಿಯಿರಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ನಾನು ಸಿಂಪಲ್ ಆಗಿರುವಂತಹ ಡೇ ನಾನು ಹೇಳಿದೆ ನಿಮ್ಮ ಜೊತೆಗೆ. ರೆಗ್ಯುಲರ್ ವ್ಲಾಗನ್ನೇ ನಾನು ಸ್ಟಾರ್ಟ್ ಮಾಡಿರುವಂಥದ್ದು. ಇವತ್ತು ನಾನು ಮೀನು ಸಾರು ಮಾಡ್ಕೊಳ್ತೀನಿ ಅಂತ ಹೇಳಿ. ಇಷ್ಟೊಂದು ನೀಟ್ ಆ್ಯಂಡ್ ಕ್ಲೀನಾಗಿ ಇರೋದಿಲ್ಲ ಆಯಿತಾ. ನಮ್ಮದು ಅಡುಗೆ ಟೈಮಲ್ಲಿ ಕಿಚನ್ ಫುಲ್ ಮೆಸ್ ಆಗಿರುತ್ತೆ. ಅದ್ರಲ್ಲಿ ತುಂಬ ಕೆಲಸ ಇರುತ್ತೆ. ಇವತ್ತು ನಮ್ಮದು ಅಡುಗೆದು ಕೆಲಸ ಇಲ್ಲ, ಹಾಗಾಗಿ ಕಿಚನ್ ಕ್ಲೀನ್ ಆಗಿದೆ ಇವತ್ತು. ಯಾಕಂತ ಹೇಳಿದ್ರೆ ಒಂದು ಅಡುಗೆ ಮಾಡುವಂಥದ್ದು ಇದೆಯಲ್ಲ, ಅದರಲ್ಲಿ ಸಾವಿರಾರು ಪಾತ್ರೆಗಳು, ಸಾವಿರಾರು ಅಡುಗೆ ವಸ್ತುಗಳು ಆಚೆ ಈಚೆ ಆಗ್ತಾ ಇರುತ್ತೆ. ಎಲ್ಲರೂ ಮಾತನಾಡೋದ್ರಲ್ಲಿ ಅದು ಕೊಡು ಇದು ಕೊಡು, ಹಾಗೆಯೇ ಬೆಂಕಿ ಮಾಡೋದ್ರಲ್ಲಿಯೇ ನಮ್ಮದು ಅಂತ ಹೇಳಿದ್ರೆ ನಾವು ಒಲೆಯಲ್ಲಿ ಬೆಂಕಿ ಮಾಡಿ ಅಡುಗೆ ಮಾಡ್ತಾ ಇರ್ತೀವಿ. ಅದರಲ್ಲಿ ತುಂಬ ಶ್ರಮ ಹೋಗುತ್ತೆ. ಯಾಕಂತ ಹೇಳಿದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಅದನ್ನು ಮಾಡಬೇಕಾಗತ್ತೆ. ಅದರಲ್ಲಿ ನಿಜವಾದ ಟೇಸ್ಟ್ ಬರುವಂಥದ್ದು. ಅದು ಯಾರು ಒಂದು ಒಲೆಯಲ್ಲಿ ಮಾಡಿರುವಂಥ ಅಡುಗೆಯನ್ನು ಸಣ್ಣದಿಂದ ತಿಂದಿದ್ದೀರೋ ನೋಡಿ, ಅವರಿಗೆ ಖಂಡಿತವಾಗ್ಲೂ ಅದರ ಟೇಸ್ಟ್ ಗೊತ್ತಾಗುತ್ತೆ. ಬಾಕಿಯವರಿಗೆ ನನಗೆ ಗೊತ್ತಿಲ್ಲ, ಅದು ಸ್ವಲ್ಪ ಡಿಫ್ರೆಂಟ್ ಅಂತೇಳಿ ಅನಿಸ್ಬೋದು ಅವರಿಗೆ ಅಭ್ಯಾಸ ಇಲ್ಲದವರಿಗೆ. ಆದರೆ ನಮಗೆ ಆ ಸ್ಮೋಕಿ ಫ್ಲೇವರ್ ಎಲ್ಲ ಇಷ್ಟ ಆಗುತ್ತೆ. ಸಣ್ಣದಿಂದ ಯಾರೆಲ್ಲ ತಿಂದ್ಕೊಂಡು ಬಂದಿದ್ದೀರ ನೋಡಿ, ಅವರಿಗೆ ನಿಜವಾಗ್ಲೂ ಅದು ಇಷ್ಟ ಆಗುತ್ತೆ. ಹಾಗೆ ಇವತ್ತು ನಾನು ಮಾಡಿದ್ದೆ ಪುಲಾವ್ ಆಯಿತಾ. ಸಿಂಪಲ್ ವೇಯಲ್ಲಿ ನಾನು ಪುಲಾವ್ ಮಾಡುವಂಥದ್ದು ಕುಕ್ಕರಲ್ಲೇ. ನನಗೆ ತುಂಬ ಈಸಿ ಇದು ಮಾಡಲಿಕ್ಕೆ. ಹಾಗೆ ನಾನು ಇದನ್ನು ಮಾಡುವಂಥದ್ದು ಫ್ರೀ ಅಂತ ಹೇಳಿದರೆ ಅಡುಗೆ ಕೆಲಸ ಎಲ್ಲ ಫ್ರೀ ಆಗಿರುವಂಥ ಸಮಯದಲ್ಲಿ ಇದನ್ನೇ ಮಾಡುವಂಥದ್ದು, ಸ್ವಲ್ಪ ರೆಸ್ಟ್ ಸಿಗುತ್ತೆ ಅಂತ ಹೇಳಿ. ಹಾಗೆ ಇವತ್ತು ನಾವು ಸ್ವಲ್ಪನೇ ಮಂದಿ ಇರೋದು ಮನೆಯಲ್ಲಿ. ಅದಕ್ಕೋಸ್ಕರ ನಾನು ಒಳಗಡೆನೇ ರೈಸನ್ನು ಮಾಡ್ತಾ ಇದ್ದೀನಿ ಈ ಚೈನಾ ಪಾಟಲ್ಲಿ. ಸೊ ಇದರಲ್ಲಿ ಸ್ವಲ್ಪ ರೈಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಆದರೆ ನಮಗೆ ಒಲೆಯಲ್ಲಿ ಅಡುಗೆ ಮಾಡಿರೋರಿಗೆ ಹಾಗೆಯೇ ನಾವಂತೂ ಈ ಮಣ್ಣಿನ ಮಡಿಕೆಯಲ್ಲಿ ರೈಸನ್ನು ಮಾಡೋದಲ್ವ, ಅದರ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಯಿತಾ. ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗೋದಿಲ್ಲ. ಆದರೆ ನಮಗೆ ಅದು ಅಭ್ಯಾಸ ಆಗಿದೆ. ನಮಗೆ ಅದರಲ್ಲಿ ಮಾಡಿರುವಂಥ ಅಡುಗೆನೇ ಇಷ್ಟ ಆಗೋದು. ಆದರೆ ಇವತ್ತು ನಾನು ಸ್ವಲ್ಪ ಮಂದಿ ಇರೋದಲ್ವಾ ಅಂತ ಹೇಳಿ ನಾನು ಹೊರಗಡೆ ಬೆಂಕಿಯೆಲ್ಲ ಮಾಡಲಿಕ್ಕೆ ಹೋಗಲಿಲ್ಲ. ನಮಗೆ ಈ ಸರ್ತಿ ಏನು ಗೊತ್ತಾ, ನಮಗೆ ಈ ಕಟ್ಟಿಗೆ ಎಲ್ಲ ಸರಿ ಒಣಗಿರೋದು ಸಿಗಲಿಲ್ಲ ಆಯಿತಾ. ಅದೇ ಒಂದು ದೊಡ್ಡ ತಾಪತ್ರೆ. ಹಾಗೆ ಮಳೆ ಕೂಡ ನಿಲ್ತಾ ಇಲ್ಲ. ಸರಿಯಾಗಿ ಒಣಗಬೇಕು. ಅದಾದ ನಂತರ ಒಣಗಿರುವಂಥ ಕಟ್ಟಿಗೆಲ್ಲ ಸಿಕ್ಕಿದರೆ ತುಂಬ ಈಸಿ ಆಗುತ್ತೆ ಬೆಂಕಿ ಮಾಡಲಿಕ್ಕೆ. ಇಲ್ಲದಿದ್ದರೆ ಅದರ ಒಂದು ಹತ್ರನೇ ನಿಲ್ಬೇಕಾಗತ್ತೆ. ಬೆಂಕಿ ಗಡಿ ಗಡಿ ಹಾರಿ ಹೋಗುತ್ತಲ್ವಾ, ಅದಕ್ಕೋಸ್ಕರ ಅದೊಂದು ದೊಡ್ಡ ಕೆಲಸ ಆಗಿಬಿಡುತ್ತೆ ಅಂಥೇಳಿ ನಾನು ಖಾಲಿ ಒಂದು ರೈಸ್ ಮಾಡಲಿಕ್ಕೋಸ್ಕರ ಯಾಕೆ ಇವತ್ತು ಬೇಡ ಅಂತೇಳಿ ಒಳಗಡೆನೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ನನಗೆ ಬೆಳಿಗ್ಗೆ ಪ್ಯಾಕಿಂಗ್ ಇತ್ತು, ನಿಮಗೆ ನಾನು ತೋರಿಸಿದ್ದೆ ಕೂಡ. ಅದು ಬೆಳಿಗ್ಗೆ ಅಂತ ಹೇಳಿದರೆ ನಮ್ಮ ಸ್ಟಾಫ್ ಯಾರಿದ್ದಾನೆ ಹುಡುಗ, ಅವನು ಜಾಸ್ತಿಯಾಗಿ ಮಂಗಳೂರಿಗೆ ಹೋಗುವಂಥ ಸಮಯದಲ್ಲಿ ನಾನು ಆ ರೀತಿ ಟೈಮನ್ನು ಮ್ಯಾನೇಜ್ ಮಾಡಿಬಿಟ್ಟು ನಂದು ಯಾವುದೆಲ್ಲ ಐಟಮ್ಸ್ ಇದೆ ನೋಡಿ ಮಂಗಳೂರು ಶಾಪಿಗೆ ಹಾಕಲಿಕ್ಕೆ, ಔಟ್ಲೆಟ್ಸಿಗೆ ಅಥವಾ ಕೆಲವರು ಕಸ್ಟಮರ್ಸ್ ಎಲ್ಲ ಮಂಗಳೂರಿನವರೆಲ್ಲ ಕೇಳಿರ್ತಾರೆ. ಸೊ ಅಂಥವರಿಗೆಲ್ಲ ನಾನು
ಅವನ ಹತ್ರ ಕಳಿಸಿಕೊಡ್ತೀನಿ ಜಾಸ್ತಿಯಾಗಿ. ಸೊ ಅವನಿಗೆ ಇವತ್ತು ಬೇಗ ಹೋಗ್ಲಿಕ್ಕಿತ್ತು. ಆ ಒಂದು ರೀಸನ್‌ಗೋಸ್ಕರ ನಾನು ಬೆಳಿಗ್ಗೆ ಫಸ್ಟಿಗೆ ಅವನಿಗೆ ಪಾರ್ಸೆಲ್ ಎಲ್ಲ ಕೊಡುವಂಥ ಕೆಲಸವನ್ನ ಮುಗಿಸಿಬಿಟ್ಟೆ. ನಂತರ ಬೇಕಾದ್ರೆ ಬ್ರೇಕ್‌ಫಾಸ್ಟ್ ಮಾಡ್ಕೊಳ್ಬಹುದು ಅಂತೇಳಿ. ನಂದು ಬ್ರೇಕ್‌ಫಾಸ್ಟ್ ಯಾವಾಗಲೂ ಲೇಟ್ ಆಯ್ತಾ, ತುಂಬ ಲೇಟಾಗಿ ಮಾಡ್ಕೊಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ನಾನು ಈ ಮಿಲೆಟ್ಸಿದ್ದು ಗಂಜಿ ಏನಿದೆ ನೋಡಿ, ಅದನ್ನು ನಾನು ರಾತ್ರಿ ನೆನೆ ಇಟ್ಟು ನಂತರ ಅದನ್ನು ಬೇಯಿಸಿ ಅದನ್ನು ನಾನು ಅದರ ಗಂಜಿಯನ್ನು ಮಾಡ್ತೀನಿ. ಸೊ ಅದನ್ನು ನಾನು ಖಾಲಿ ಹೊಟ್ಟೆಗೆ ತಗೊಳ್ತಾ ಇದ್ದೀನಿ. ಅದು ತುಂಬ ಒಳ್ಳೆಯದು, ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅದರಲ್ಲಿ. ಈ ರೀತಿ ನಾವು ಮಿಲೆಟ್ಸ್ ಇದ್ದು ಏನಾದರೂ ರೊಟ್ಟಿ ಅಥವಾ ಏನಾದರೂ ಐಟಮ್ಸ್ ಎಲ್ಲ ಮಾಡೋದಕ್ಕಿಂತ ಈ ರೀತಿ ಗಂಜಿ ಮಾಡೋದು ಸ್ವಲ್ಪ ಹೆಲ್ತಿ ಅಂತೇಳಿ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು ನಾನು ಅದನ್ನು ಸ್ಟಾರ್ಟ್ ಮಾಡಿದ್ದೀನಿ, ಸ್ವಲ್ಪ ಇಮ್ಯುನಿಟಿಗೋಸ್ಕರ ಎಲ್ಲ. ಸೊ ಅದನ್ನು ನಾನು ಫಸ್ಟಿಗೆ ಮೊದಲಿಗೆ ಎದ್ದ ತಕ್ಷಣ ನಾನು ಅದನ್ನು ತಗೊಳ್ತೀನಿ, ತಿಂತೀನಿ. ನಂತರ ನಾನು ಲೇಟಾಗಿ ಮಾಡೋದು ಬ್ರೇಕ್‌ಫಾಸ್ಟನ್ನು. ಹಾಗೆ ಇವತ್ತು ನನಗೆ ಇಲ್ಲಿ ನಮ್ಮದು ಕ್ರಾಕರಿ ಸೆಟ್ ಏನಿದೆ ನೋಡಿ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಯಾವಾಗೆಲ್ಲ ಅಡಿಗೆದು ಕೆಲಸ ಇರೋದಿಲ್ಲ ನೋಡಿ, ಆವಾಗ ಒಂದೊಂದೇ ನಾವು ಮನೆಯದ್ದು ಪಾರ್ಟನ್ನು ಕ್ಲೀನ್ ಮಾಡುವಂಥದ್ದು, ಡೀಪ್ ಕ್ಲೀನ್ ಮಾಡುವಂಥದ್ದನ್ನು ನಾನು ಮಾಡ್ಕೊಳ್ತೀನಿ. ಇವತ್ತು ಹೌಸ್ ಹೆಲ್ಪರ್ ಇದ್ದಾರೆ ನನಗೆ. ಹಾಗೆ ಅವರ ಹತ್ರ ಹೇಳಿದ್ದೆ ನಾನು, ಇವತ್ತು ಈ ಒಂದು ಪಾರ್ಟ್ ಏನಿದೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ. ಆದರೆ ಅವರಿಗೆ ಹೆದರಿಕೆ ಆಗ್ತಾ ಇತ್ತು ಎಲ್ಲ ಗ್ಲಾಸ್ ಜಾರ್ಸನ್ನೆಲ್ಲ ತೆಗಿಲಿಕ್ಕೆ. ಅದಕ್ಕೋಸ್ಕರ ನಾನೇ ಅವರಿಗೆ ಹೇಳಿದೆ, ನಾನೇ ತೆಗೆದುಕೊಡ್ತೀನಿ, ನೀವು ಮತ್ತೆ ಆರಾಮ್ಸೆ ಕ್ಲೀನ್ ಮಾಡ್ಕೊಳ್ಳಿ, ನಂತರ ನಾವು ಒಟ್ಟಿಗೆ ಇದನ್ನು ಸೆಟ್ ಮಾಡಿ ಇಡುವ ಅಂತ ಹೇಳಿ. ಹಾಗಾಗಿ ನಾನಿಲ್ಲಿ ಎಲ್ಲವನ್ನ ಕ್ಲೀನ್ ಮಾಡಿ ಕೊಡ್ತಾ ಇದ್ದೀನಿ ಅವರಿಗೆ. ಹಾಗೆ ನಾನು ಯಾವಾಗಲೂ ಅಂದ್ಕೊಳ್ಳೋದು ಯೂಟ್ಯೂಬಲ್ಲಿ ಡೈಲಿ ವ್ಲಾಗನ್ನು ಮಾಡ್ಕೊಳ್ಬೇಕು ಅಂತೇಳಿ. ಒಂದಲ್ಲ ಒಂದು ರೀಸನ್ ಏನಾದರೂ ಬಂದೇ ಬರುತ್ತೆ ಆಯಿತಾ. ಹೆಲ್ತ್ ಇಶ್ಯೂಸ್ ಬಂದುಬಿಡುತ್ತೆ, ಅಥವಾ ನಾವು ಫುಲ್ ಪ್ಯಾಕ್ ಆಗಿರ್ತೀವಿ. ಈ ವಿಡಿಯೋಸ್ ಏನು ತೆಗೆದಿಡ್ತೀನಿ ನಾನು, ನನಗೆ ಬೇಕು ವಿಡಿಯೋಸ್ ಮಾಡಬೇಕು ಅಂತೇಳಿ. ಆದರೆ ಎಡಿಟ್ ಮಾಡಲಿಕ್ಕೆ ನಿಜವಾಗ್ಲೂ ನನಗೆ ಟೈಮ್ ಸಾಕಾಗೋದಿಲ್ಲ. ಸಂಜೆ ಒಮ್ಮೆ ಜೋಶು ಬಂದಾದ ನಂತರ ನನಗೆ ಅವನ ಜೊತೆಗೆ ನಾನೊಂದು ಹಾಫ್ ಆನ್ ಅವರ್ ಆದರೂ ಸ್ಪೆಂಡ್ ಮಾಡ್ತೀನಿ. ನಂತರ ನನಗೆ ಟೈಮ್ ಸಿಗೋದಿಲ್ಲ, ಬೇರೆ ಕೆಲಸನೂ ಇರುತ್ತೆ ಮನೆಯಲ್ಲಿ. ಹಾಗೆ ಮತ್ತೆ ಮೊಬೈಲಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಳ್ಳಿಕ್ಕೂ ಆಗೋದಿಲ್ಲ. ಒಮ್ಮೆ ನಾವು ಅದರಲ್ಲಿ ಮುಳುಗಿಬಿಟ್ರೆ ಮತ್ತೆ ಆಗೋದಿಲ್ಲ. ಮತ್ತು ವಾಯ್ಸ್ ಓವರ್ ಕೊಡುವಾಗ ಸ್ವಲ್ಪ ಪ್ಲೇಸ್ ಎಲ್ಲ ಸ್ವಲ್ಪ ಸೈಲೆಂಟ್ ಆಗಿರಬೇಕು. ಮಕ್ಕಳು ಮಾತನಾಡೋದಾಗಿರ್ಬೋದು, ನಾವು ದೊಡ್ಡವರು ಮಾತನಾಡೋದು ಎಲ್ಲ ಕಿರಿಕಿರಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್‌ಗೋಸ್ಕರನೇ ಜಾಸ್ತಿಯಾಗಿ ಡಿಲೇ ಮಾಡಿಬಿಡ್ತೀನಿ. ಇತ್ತೀಚೆಗಂತೂ ನಂದು ಈ ಕೆಮ್ಮೆ ನಿಲ್ತಾ ಇರಲಿಲ್ಲ. ಅದಕ್ಕೆ ಹಾಗೆಯೇ ನಾನು ಶೂಟ್ ಮಾಡಿ ಇಟ್ಟಿದ್ದೆ ನೋಡಿ, ಅದನ್ನು ನಾನು ಎಡಿಟ್ ಮಾಡಿರಲಿಲ್ಲ. ಹಾಗೆ ನನಗೆ ಯೂಟ್ಯೂಬಲ್ಲಿ ನನ್ನ ವಿಡಿಯೋಸ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನೋಡಿ, ಖಂಡಿತವಾಗ್ಲೂ ಲೈಕ್ ಕೊಡಲಿಕ್ಕೆ ಮರಿಬೇಡಿ. ನಿಮಗೆ ಯಾವ ರೀತಿ ಅನಿಸ್ತಾ ಇದೆ? ನನ್ನ ಸಿಂಪಲ್ ವ್ಲಾಗ್ಸ್ ಎಲ್ಲ ನಾನು ಹಾಕ್ತಾ ಇರ್ತೀನಿ ಇದರಲ್ಲಿ. ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂತ ಭಾವಿಸ್ತೀನಿ. ಇದರಲ್ಲಿ ಯಾವುದೇ ಒಂದು ಕಾಂಟ್ರವರ್ಷಿಯಲ್ ಆಗಿರ್ಬೋದು ಅಥವಾ ಯಾವುದೇ ಸುಮ್ಮನೆ ಸುಮ್ಮನೆ ವ್ಯೂವ್ಸ್‌ಗೋಸ್ಕರ ನಾನು ಯಾವುದೇ ರೀತಿಯಾಗಿ ಎಂತ ಹೇಳ್ತಾರೆ, ತುಂಬ ಕಾಂಟ್ರವರ್ಷಿಯಲ್ ಎಲ್ಲ ವೀಡಿಯೋಸ್ ಎಲ್ಲ ಮಾಡೋದಿಲ್ಲ. ಸಿಂಪಲ್ ನನ್ನ ಒಂದು ದಿನಚರಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಹಾಗೆ ಯಾರಿಗೆಲ್ಲ ಈ ಒಂದು ಬಿಸ್ನೆಸ್ ಮಾಡಬೇಕು ಅಂತೇಳಿ ತುಂಬ ಮಂದಿ ಪಡ್ತಾರೆ ಆಯಿತಾ. ಇಷ್ಟಪಡೋದಕ್ಕಿಂತ ಜಾಸ್ತಿಯಾಗಿ ನನಗೆ ಸ್ವಲ್ಪ ನೆಗೆಟಿವ್ ಬಂದದ್ದೇ ಜಾಸ್ತಿ ನಾನು ಇದನ್ನು ಮಾಡಬೇಕಾದ್ರೆ. ಯಾಕಂತ ಹೇಳಿದರೆ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿದೆ. ಆದರೂ ಕೂಡ ನಾನು ಈ ಒಂದು ಫೀಲ್ಡಿಗೆ ಬರ್ತೀನಿ ಅಂತ ಹೇಳುವಾಗ ಸ್ವಲ್ಪ ನನ್ನ ಬಗ್ಗೆ ಜಡ್ಜ್ ಮಾಡೋರು ಜಾಸ್ತಿ. ನನ್ನ ಬಗ್ಗೆ ಅಂತೇಳಿ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಎಲ್ಲ ಪ್ರತಿಯೊಬ್ಬರ ಬಗ್ಗೆನೂ ಒಳ್ಳೆಯವರಾಗಿರಲಿ ಕೆಟ್ಟವರಾಗಿರಲಿ ಜಡ್ಜ್ ಮಾಡುವಂಥದ್ದು ಇದ್ದೇ ಇರುತ್ತೆ ಮನುಷ್ಯರಲ್ಲಿ. ಹಾಗೆಯೇ ನನಗೆ ಕೂಡ ಜಡ್ಜ್ ಮಾಡಿರುವವರೇ ಜಾಸ್ತಿ. ಆದರೆ ಅದಕ್ಕಿಂತ ಜಾಸ್ತಿ ಜನ ನನಗೆ ಸಪೋರ್ಟ್ ಮಾಡಿದ್ದೀರಾ. ಅದು ನನ್ನ ತುಂಬ ಜೆನ್ಯೂನ್ ಆಗಿರುವಂಥ ವ್ಯೂವರ್ಸ್ ನೀವು. ತುಂಬ ನನಗೆ ಸಪೋರ್ಟ್ ಮಾಡಿದ್ದೀರಾ. ತುಂಬ ಅಂತ ಹೇಳಿದರೆ ನಾನು ತುಂಬ ಬ್ಲೆಸ್ಡ್ ಫೀಲ್ ಮಾಡ್ತೀನಿ. ಸ್ಪೆಷಲಿ ಇನ್ಸ್ಟಾ ಹಾಗೂ ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಸ್ವಲ್ಪ ಜಾಸ್ತಿ ಆಡಿಯನ್ಸ್ ನಮಗೆ ಇರೋದ್ರಿಂದ ತುಂಬ ಅಂತ ಹೇಳಿದರೆ ತುಂಬ ನಮಗೆ ಬ್ಲೆಸ್ಸಿಂಗ್ ಮಾಡ್ತೀರಾ. ಹಾಗೆಯೇ ನೀವು ಹೇಳುವಂಥ ಸಜೆಷನ್ ಕೂಡ ಹೇಗಿರುತ್ತೆ ಅಂತ ಹೇಳಿದರೆ, ಒಂದು ಫ್ಯಾಮಿಲಿ ಮೆಂಬರ್ ಥರ. ಓಕೆ, ಈ ಹುಡುಗಿ ಏನೋ ಮಾಡ್ತಾ ಇದ್ದಾಳೆ, ಅವಳಿಗೆ ಸಪೋರ್ಟ್ ಮಾಡುವ ಅಂತೇಳಿ. ಕೆಲವರು ಪಾಪ ಹೀಗೂ ಹೇಳ್ತಾರೆ, ನಾವು ಈ ರೀತಿ ಎಲ್ಲ ಐಟಮ್ಸ್ ತಿನ್ನೋದಿಲ್ಲ, ಆದರೆ ನೀವೊಂದು ಇಷ್ಟೊಂದು ಎಫರ್ಟ್ಸ್ ಹಾಕಿ ಮಾಡ್ತಾ ಇದ್ದೀರಾ, ಅದಕ್ಕೋಸ್ಕರ ನಿಮಗೆ ಸಪೋರ್ಟ್ ಮಾಡಲಿಕ್ಕೋಸ್ಕರನಾದರೂ ನಾನು ಪರ್ಚೇಸ್ ಮಾಡ್ತೀನಿ, ನಾನು ತಗೊಳ್ತೀನಿ, ಟ್ರೈ ಮಾಡ್ತೀನಿ, ಬೇರೆಯವರಿಗೆ ರೆಕಮೆಂಡ್ ಮಾಡ್ತೀನಿ, ಹೇಳ್ತೀನಿ. ಗ್ರೂಪಲ್ಲೆಲ್ಲ ಶೇರ್ ಮಾಡ್ತಾರೆ ಗೊತ್ತಾ. ಅವರೇ ನನಗೆ ಗ್ರೂಪಲ್ಲಿ ಎಲ್ಲ ಜಾಯಿನ್ ಮಾಡ್ತಾರೆ. ವಾಟ್ಸಪ್ ಗ್ರೂಪಲ್ಲಿ ತುಂಬ ಕಮ್ಯುನಿಟೀಸ್ ಇದೆ. ಅದರಲ್ಲಿ ನಮಗೆ ಈ ಫುಡ್ಡೆಲ್ಲ
ಏನು ಹೇಳ್ತಾರೆ, ಜಾಸ್ತಿ ಜನ ಯಾರೆಲ್ಲ ಮನೆಯಲ್ಲಿ ಮಾಡಿ ಎಲ್ಲ ಸೇಲ್ ಮಾಡ್ತಾರೆ ನೋಡಿ, ಅಂಥವ್ರಲ್ಲಿ ತುಂಬ ಮಂದಿ ಇರ್ತಾರೆ. ಸೊ ಅಂಥ ಎಲ್ಲ ಗ್ರೂಪಿಗೆ ನನಗೆ ನನ್ನ ವ್ಯೂವರ್ಸೇ ಜಾಯಿನ್ ಮಾಡ್ತಾರೆ. ಅದಕ್ಕಿಂತ ದೊಡ್ಡ ಸಕ್ಸಸ್ ಏನು ಬೇಕು ಅಲ್ಲ? ಹಾಗೆ ಇಲ್ಲಿ ಊರಿನವರಂತೂ ನಮಗೆ ತುಂಬ ಸಪೋರ್ಟಿವ್ ಇದ್ದಾರೆ. ಅದಕ್ಕಿಂತ ಜಾಸ್ತಿಯಾಗಿ ಅಬ್ರಾಡಲ್ಲಿ ಇರುವವರು ಯು.ಕೆ.ಇಂದ ಆಗಿರ್ಬೋದು, ಯು.ಎಸ್.ಇಂದ ಆಗಿರ್ಬೋದು, ಅಥವಾ ನಮ್ಮ ಈ ದುಬೈಯಿಂದ ಎಲ್ಲ ತುಂಬ ಮಂದಿ ಇದ್ದಾರಲ್ಲ, ತುಂಬ ಸಪೋರ್ಟಿವ್ ನಮಗೆ. ನಾನು ಎಕ್ಸ್‌ಪ್ರೆಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಅಷ್ಟೊಂದು ಸಪೋರ್ಟನ್ನು ತೋರಿಸ್ತಾ ಇದ್ದೀರಾ. ಆವಾಗ ನನಗೆ ಅನಿಸಿತು ನಂದು ಡಿಸಿಷನ್ ರಾಂಗ್ ಅಲ್ಲ. ಯಾಕಂತ ಹೇಳಿದ್ರೆ ನನಗೆ ಆಸಕ್ತಿ ಯಾವುದ್ರಲ್ಲಿದೆ ನೋಡಿ, ಅದರಲ್ಲಿ ನಾನು ಕೆಲಸ ಮಾಡೋದು ಒಳ್ಳೆಯದಲ್ವಾ? ನಾನು ವರ್ಕ್ ಫ್ರಮ್ ಹೋಮ್ ಕೂಡ ಮಾಡ್ತಿದ್ದೆ. ಆದರೆ ನಂದು ಜಾಸ್ತಿ ಆಸಕ್ತಿ ವ್ಲಾಗಿಂಗಲ್ಲಿ ಆಗಿರ್ಬೋದು, ಹಾಗೆಯೇ ನನ್ನ ಒಂದು ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನೋಡಿ, ಈ ರೀತಿ ಸಂಜೆ ಹೊತ್ತಿಗೆ ನಾನು ಅವನನ್ನು ತಿರುಗಿಸ್ಲಿಕ್ಕೆ ಅಂತ ಹೇಳಿದ್ರೆ ನಮಗಿಲ್ಲಿ ಎದುರಿಗೇನೆ ಒಂದು ಓಪನ್ ಗ್ರೌಂಡ್ ಇದೆ. ನಾನು ಯಾವಾಗಲೂ ತೋರಿಸ್ತೀನಿ. ಸೈಕಲಲ್ಲಿ ಸಂಜೆ ಹೊತ್ತು ಇವನ ಜೊತೆಗೆ ನಾನು ಟೈಮ್ ಸ್ಪೆಂಡ್ ಮಾಡೇ ಮಾಡ್ತೀನಿ. ಇದು ಆ್ಯಕ್ಚುಲಿ ನಂದು ಮತ್ತು ಜೋಶ್ವನ ಮಧ್ಯೆ ಇರುವಂಥ ಒಂದು ಕ್ವಾಲಿಟಿ ಟೈಮ್ ಆಯಿತಾ. ಇದನ್ನು ನಾನು ಮಿಸ್ ಮಾಡಲಿಕ್ಕೆ ಹೋಗೋದಿಲ್ಲ ಜಾಸ್ತಿಯಾಗಿ. ಇವಾಗ ಜೋರು ಮಳೆ, ಆದರೆ ನಾನು ಅವನನ್ನು ಇವತ್ತು ಹಠ ಮಾಡಿದ್ದೇನೆ ಅಂತೇಳಿ ಇಲ್ಲಿ ಮೇಲ್ಗಡೆ ಕರ್ಕೊಂಡು ಜಾಸ್ತಿಯಾಗಿ ಬರ್ತೀವಿ ನಾವು, ಅವನಿಗೆ ಕೇರ್ ಇಲ್ಲ ಇದ್ರ ಬಗ್ಗೆ ಎಲ್ಲ. ಆದರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಮಣ್ಣೆಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ. ಅವನಿಗೆ ಸೈಕಲೆಲ್ಲ ತರಲಿಕ್ಕೆ ಕಷ್ಟ ಆಗುತ್ತೆ. ಹಾಗೆ ಇಲ್ಲಿ ಬೋಟ್ ಬಿಡಬೇಕು ಅಂತೇಳಿ ನನ್ನ ಹತ್ರ ಬೋಟ್ ಮಾಡಿಸ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದಿದ್ದಾನೆ ನನ್ನನ್ನು. ಅದಕ್ಕೋಸ್ಕರ ನಾನು ಅವನಿಗೆ ರೈನ್ ಕೋಟನ್ನು ಹಾಕಿಸಿದೆ. ಯಾಕಂತ ಹೇಳಿದ್ರೆ ಸೈಕಲ್ ಓಡಿಸ್ಬೇಕಾದ್ರೆ ಅವನಿಗೆ ಇದು ಏನು ಹೇಳ್ತಾರೆ, ಕಣ್ಣಿಗೆ ನೀರು ಬೀಳುತ್ತಲ್ವಾ, ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ರೈನ್ ಕೋಟ್ ಹಾಕಿಸಿದ್ದೀನಿ ನಾನು. ಅಲ್ಲಿ ನೋಡ್ಬೋದು, ಇಲ್ಲಿ ಕಾಂಪಿಟೇಷನ್ ಅಂತೆ ನಂದು ಮತ್ತು ಅವನದ್ದು ಬೋಟ್, ಯಾರ್ದು ಬೋಟ್ ರೇಸಲ್ಲಿ ಫಸ್ಟ್ ಬರುತ್ತೆ ಅಂತೇಳಿ. ಸೊ ಇಂಥದ್ದೆಲ್ಲ ನನಗೆ ಮೊಮೆಂಟ್ಸ್ ಇದೆಯಲ್ಲ, ನಾನು ಎಲ್ಲಿಯಾದರೂ ವರ್ಕ್ ಮಾಡ್ತಾ ಇದ್ದರೆ 24/7 ಅಂತ ಹೇಳಿದರೆ, ಇಲ್ಲಿ ಬೇರೆ ಕಡೆ ನಾನು ವರ್ಕ್ ಮಾಡೋದಾದರೂ ಕೂಡ ಒಂದು 6:30 ಒಳಗಡೆ, ಅದರ ಮುಂಚೆ ಯಾರು ಸಹ ನಮಗೆ ಬಿಡೋದಿಲ್ಲ ಆಯಿತಾ. ಇತ್ತೀಚಿನ ಜಾಬಲ್ಲಿ ಅಷ್ಟೇ ವರ್ಕ್ ಪ್ರೆಷರ್ ಇರುತ್ತೆ, ಅಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ. ತುಂಬ ಚೇಂಜಸ್ ಆಗಿದೆ, ತುಂಬ ಕಾಂಪಿಟೇಟಿವ್ ಆಗಿದೆ ವರ್ಲ್ಡ್. ತುಂಬ ಕಲಿಬೇಕು, ನಾವು ಅಪ್ಗ್ರೇಡ್ ಆಗ್ತಾ ಇರಬೇಕು. ಒಂದು ನಾವು ಯಾವುದೇ ಒಂದು IT ಜಾಬನ್ನೆಲ್ಲ ಕೇಳ್ತಾ ಇದ್ದೀವಾದರೆ, ಯಾವುದೇ ಒಂದು ಜಾಬ್ ಆಗಿರ್ಬೋದು, ತುಂಬ ಅಪ್ಗ್ರೇಡ್ ಆಗಬೇಕು ನಾವು. ನಾವು ಇದ್ದಲ್ಲೇ ಇದ್ದೀವಿ, ನಾವು ನಮ್ಮದು ಪೋಸ್ಟ್ ಗ್ರ್ಯಾಜುಯೇಷನನ್ನು ಯಾವುದೋ ಇಸ್ವಿಯಲ್ಲಿ ಮುಗಿಸ್ಬಿಟ್ಟು ಇವಾಗ ಆ ಒಂದು ತಲೆಯಲ್ಲಿ ಆ ನಾಲೆಜನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದರೆ ಆಗೋದಿಲ್ಲ. ತುಂಬ ಅಪ್ಗ್ರೇಡ್ ಆಗಬೇಕಾಗತ್ತೆ. ಆದರೆ ನನಗೆ ಈ ರೀತಿ ಇಷ್ಟ ಆಯಿತಾ ನೋಡಿ. ನನ್ನ ಟೈಮಿಗೆ ನನ್ನ ಒಂದು ಏನು ಕೆಲಸ ಅದನ್ನು ಮುಗಿಸ್ಬಿಟ್ಟು, ಈ ನನ್ನ ಪುಟ್ಟ ಬೇಬಿನೇ ನಂದು ಜೋಶ್ವ, ನಮ್ಮನ ಜೊತೆ ನನಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಸಿಗುತ್ತೆ ನೋಡಿ. ಅದಕ್ಕಿಂತ ವ್ಯಾಲ್ಯೂಯಬಲ್ ಥಿಂಗ್ಸ್ ನನಗೆ ಯಾವುದಿಲ್ಲ ಆಯಿತಾ. ಯಾಕಂತ ಹೇಳಿದರೆ ನನ್ನ ಬಿಸ್ನೆಸ್ಸಲ್ಲೇ ನಮ್ಮದು ಜೀವನ ಹೋಗಬೇಕು ಅಂತೇಳಿ ಇಲ್ಲ. ನನ್ನ ಹಸ್ಬೆಂಡು ಅವರು ತುಂಬ ಸ್ಮಾರ್ಟ್ ಆಯಿತಾ. ತುಂಬ ಅಂತ ಹೇಳಿದ್ರೆ ತುಂಬ ಸ್ಮಾರ್ಟ್ ಅವರು. ಹಾಗೆಯೇ ತುಂಬ ಜೆನ್ಯೂನ್ ಪರ್ಸನ್ ಅವರು. ಅವರಿಗೆ ಗೊತ್ತಿದೆ ಯಾವ ರೀತಿ ನಮ್ಮನ್ನು ನೋಡ್ಕೊಳ್ಬೇಕು ಅಂತ ಹೇಳಿ. ತುಂಬ ಶ್ರಮ ಪಡ್ತಾರೆ, ತುಂಬ ಎಫರ್ಟ್ಸ್ ಹಾಕ್ತಾರೆ ಅವರು. ಹಾಗಾಗಿ ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಆದರೆ ನಾನು ಈ ಒಂದು ಬಿಸ್ನೆಸ್ಸನ್ನು ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದರೆ, ನನ್ನ ಖುಷಿಗೋಸ್ಕರ, ನನ್ನ ಸಮಾಧಾನಕ್ಕೋಸ್ಕರ. ನನಗೆ ಇದರಲ್ಲಿ ಆಸಕ್ತಿ ಇದೆ. ನಮಗೆ ಯಾವುದ್ರಲ್ಲಿ ಇಷ್ಟ ಇದೆ ನೋಡಿ, ಆ ಒಂದು ಪಾತನ್ನು ನಾವು ಮಾಡಿದರೆ ನಮ್ಮ ಮನಸ್ಸಿಗೆ ಕೂಡ ಅಷ್ಟೇ ನೆಮ್ಮದಿ ಸಿಗುತ್ತೆ. ರಾತ್ರಿ ಮಲಗುವಂಥ ಸಮಯದಲ್ಲಿ ರಿಗ್ರೆಟ್ ಫೀಲ್ ಆಗಿ ಮಲಗೋದಕ್ಕಿಂತ, ಓ ನಾನು ಇವತ್ತು ಏನಾದರೂ ಒಂದು ಮಾಡಿದ್ದೀನಿ, ಏನಾದರೂ ಒಂದು ಪುಟ್ಟ ಸಾಧನೆ ಮಾಡಿದ್ದೀನಿ ಅಂತ ಹೇಳುವಂಥ ಒಂದು ಫೀಲಿಂಗ್ ಜೊತೆ ಮಲಗೋದಿದೆಯಲ್ಲ, ಅದು ನನಗೆ ಪರ್ಸ್ನಲಿ ತುಂಬ ಇಷ್ಟ, ಏನು ಮಾಡದೆ ಮಲಗೋದಕ್ಕಿಂತ. ಹಾಗಾಗಿ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆಯಿತಾ ನನ್ನ ಜಾಬಲ್ಲಿ. ಯಾಕಂತ ಹೇಳಿದರೆ ನನಗೆ ನನ್ನ ಟೈಮ್ ಸಿಗುತ್ತೆ, ಹಾಗೆಯೇ ನನ್ನ ಮನೆ ಕೂಡ ಕ್ಲೀನ್ ಆಗುತ್ತೆ, ಹಾಗೆಯೇ ನನ್ನ ಈ ಪುಟ್ಟ ಬೇಬಿ ಜೊತೆ ನನಗೆ ಸ್ವಲ್ಪ ಕ್ವಾಲಿಟಿ ಟೈಮ್ ಕೂಡ ಸಿಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಇವಾಗ ಇತ್ತೀಚಿನ ದಿನಗಳಲ್ಲಿ ಸ್ಲೋ ಹೋಗ್ತಾ ಇದ್ದೀನಿ ವೀಡಿಯೋಸಲ್ಲೆಲ್ಲ. ಯಾಕಂತ ಹೇಳಿದರೆ ಹಸ್ಬೆಂಡ್ ಕೂಡ ತುಂಬ ಬ್ಯುಸಿ ಇದ್ದಾರೆ. ಸೊ ಅವರು ಸ್ವಲ್ಪ ನನಗೆ ಅವರ ಟೈಮನ್ನು ಕೊಟ್ಟರೆ ಕೂಡ ನನಗೆ ತುಂಬ ಈಸಿ ಆಗುತ್ತೆ. ಯಾಕಂತ ಹೇಳಿದರೆ
ನಾನು ವೀಡಿಯೋಸ್ ಮಾಡ್ತಾ ಇರಬೇಕಾದ್ರೆ ಅವರು ಅಡುಗೆ ಮಾಡೋದಾದ್ರೂ ಆಗ್ಬೋದು. ಆವಾಗ ನಮಗೆ ಈಸಿ ಆಗುತ್ತೆ. ಇದನ್ನು ಎಲ್ಲವನ್ನು ನಾನು ಒಬ್ಬಳೇ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನೇ ಅಡುಗೆ ಮಾಡಬೇಕು, ನಾನೇ ವೀಡಿಯೋಸ್ ಮಾಡಬೇಕು, ನಾನೇ ಕಂಟೆಂಟನ್ನು ರೆಡಿ ಮಾಡಬೇಕು, ಸ್ಕ್ರಿಪ್ಟ್ ರೆಡಿ ಮಾಡಬೇಕು. ಸೊ ಆ ರೀತಿ ಎಲ್ಲ ಇರಬೇಕಾದ್ರೆ ಸ್ಕ್ರಿಪ್ಟ್ ಅಂತ ಹೇಳಿದರೆ ನಾವು ನ್ಯಾಚುರಲ್ ಆಗಿ ಮಾತನಾಡೋದು. ನಿಮಗೆ ಗೊತ್ತಿದೆ ನಮ್ಮದು ವೀಡಿಯೋಸ್ ಯಾವ ರೀತಿ ಇರುತ್ತೆ ಅಂತೇಳಿ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಹೇಗೆ ನಾವು ಇದ್ದೀವಿ ಅದೇ ರೀತಿ ನಾವು ತೋರಿಸುವಂಥದ್ದು ಯಾವುದು ಕೂಡ ಫಿಲ್ಟರ್ ಇಲ್ಲ ಏನಿಲ್ಲ. ಅದೇ ರೀತಿ ನಾವು ಒಂದು ವೀಡಿಯೋಸ್‌ನ ಮಾಡ್ತೀವಿ. ಅದೇ ಜನರಿಗೆ ಕೂಡ ಇಷ್ಟ ಆಗುವಂಥದ್ದು. ತುಂಬ ಮಂದಿ ಅದೇ ನಮಗೆ ಹೇಳ್ತಾ ಇರ್ತಾರೆ. ಈ ತುಂಬ ಮಂದಿಯ ವೀಡಿಯೋಸನ್ನು ನಾವು ನೋಡ್ತೀವಿ, ಆದರೆ ನಿಮ್ಮದು ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ ಅಂತೇಳಿ. ಅದೇ ನಮಗೆ ಕೂಡ ಬೇಕಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ತುಂಬ ಎಂತ ಹೇಳ್ತಾರೆ, ಖರ್ಚು ಮಾಡಿಬಿಟ್ಟು, ತುಂಬ ತಲೆ ಓಡಿಸಿಬಿಟ್ಟು, ತುಂಬ ಆರ್ಟಿಫಿಷಿಯಲ್ ಆಗಿ ತೋರಿಸ್ಲಿಕ್ಕೂ ಕೂಡ ಟೈಮೇ ಸಿಗೋದಿಲ್ಲ. ಬ್ಯುಸಿ ಆಗಿರುತ್ತೆ ಲೈಫ್ ಅಲ್ವಾ? ಸೊ ಈ ಒಂದು ಬಿಸ್ನೆಸ್‌ಗೆ ಬಂದಾದ ನಂತರ ಅಂತೂ ಏನಾದರೂ ಇದರಲ್ಲಿ ಕೂಡ ಅಷ್ಟೇ ಚಾಲೆಂಜಸ್ ಇದೆ ಆಯಿತಾ. ನಾನು ಅನ್ಕೊಂಡೇ ಇರಲಿಲ್ಲ ಇದರಲ್ಲಿ ಕೂಡ ಚಾಲೆಂಜಸ್ ಇರುತ್ತೆ ಅಂತೇಳಿ. ನಾನು ಹೇಳಿದೆ ಅಲ್ವಾ, ತುಂಬ ಮಂದಿ ಸಿಮಿಲರ್ ಅಂತ ಹೇಳಿದರೆ ನಾವೇನು ಮಾಡ್ತೀವಿ ಅದನ್ನೇ ಜಾಸ್ತಿಯಾಗಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರೇ ಕ್ರಿಯೇಟರ್ಸ್ ಮುಂದೆ ಬರ್ತಾ ಇದ್ದಾರೆ. ಸಿಮಿಲರ್ ವೀಡಿಯೋಸನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಏನು ಹೇಳ್ತಾರೆ, ಸ್ವಲ್ಪ ಡೈವರ್ಟ್ ಆಗುತ್ತೆ. ಪ್ರತಿಯೊಂದು ಕೂಡ ಚಾಲೆಂಜಸ್ ಬರುತ್ತೆ. ಸ್ವಲ್ಪ ನಾವು ಕೂಡ ಅಪ್‌ಗ್ರೇಡ್ ಆಗಬೇಕಾಗುತ್ತೆ. ಪ್ರತಿಯೊಂದು ಕೂಡ ಚಾಲೆಂಜಿಂಗ್ ಆಗಿಯೇ ಇರುತ್ತೆ. ಒಂದು ದೊಡ್ಡ ಕಂಪನಿಯಲ್ಲಿ ಜಾಬ್ ಮಾಡೋದ್ರಲ್ಲೇ ನಾವು ಅಪ್‌ಗ್ರೇಡ್ ಆಗಿರಬೇಕು. ಅದರಲ್ಲೇ ಚಾಲೆಂಜಸ್ ಅಂತೇಳಿ ತಿಳ್ಕೊಳ್ಳೋದು ತಪ್ಪು. ಪ್ರತಿಯೊಂದು ಸ್ಟೇಜಲ್ಲೂ ನಾವು ಪ್ರತಿಯೊಂದು ಏನಾದರೂ ಒಂದು ಬಿಸ್ನೆಸ್ ಮಾಡ್ತಾ ಇರಬೇಕಾದ್ರೆ ಅದರಲ್ಲೂ ಅಷ್ಟೇ ರಿಸ್ಕ್ ಇದೆ, ಅಷ್ಟೇ ಚಾಲೆಂಜಸ್ ಇದೆ. ಅದನ್ನು ಫೇಸ್ ಮಾಡಬೇಕಾಗತ್ತೆ. ಆದರೆ ಒಟ್ರಾಸಿ ಎಂತ ಅಂತ ಹೇಳಿದರೆ ನಾವು ಏನು ಮಾಡ್ತಾ ಇದ್ದೀವಿ ನೋಡಿ ಅದನ್ನು ಎಂಜಾಯ್ ಮಾಡಬೇಕಷ್ಟೇ. ಸೊ ನಾನು ಆ ಒಂದು ರೀಸನ್‌ಗೋಸ್ಕರ ಈ ಥರ ಒಂದು ಪಾತನ್ನು ಚೂಸ್ ಮಾಡಿದೆ. ನನಗೆ ಇಷ್ಟ ಇದೆ ಇದರಲ್ಲಿ ಮಾಡಲಿಕ್ಕೆ. ಹಾಗೆ ನನ್ನ ತಾಯಿಗೆ ಕೂಡ ತುಂಬ ಅಡುಗೆಯಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಹಾಗೆ ತುಂಬ ಅವರಿಗೆ ಗೊತ್ತಿದೆ. ಅವರ ಹಳೆಯ ಒಂದು ಅಡಿಗೆಗಳೆಲ್ಲ ಏನು ಹೇಳ್ತಾರೆ, ಆಹ್, ಎಂತ ಹೇಳ್ತಾರೆ, ಡಿಸಪಿಯರ್ ಆಗಬಾರ್ದು, ಮಾಸಿ ಹೋಗಬಾರ್ದಲ್ವಾ? ಅದನ್ನು ನಾವು ನೆನಪಿಡಬೇಕು. ನಾನಾದರೂ ಅಟ್‌ಲೀಸ್ಟ್ ಅದನ್ನು ನಾವು ಮುಂದುವರಿಸಬೇಕು ಅಂಥೇಳಿ ನನ್ನ ತಾಯಿ ತುಂಬ ಬಾಣಂತಿ ಮದ್ದನ್ನೆಲ್ಲ ಮಾಡ್ತಾಯಿದ್ರು. ಸೊ ಅದರ ರೆಸಿಪೀಸ್ ಎಲ್ಲ ನನಗೆ ತಾಯಿ ಶೇರ್ ಮಾಡುವಾಗ ಖುಷಿ ಆಗುತ್ತೆ. ಯಾಕಂತ ಹೇಳಿದರೆ ಇವಾಗೆಲ್ಲ ಮಾಡ್ತಾರೆ, ಮಾಡೋದಿಲ್ಲ ಅಂತೇಳಿ ಹೇಳೋದಿಲ್ಲ. ಆದರೆ ಆ ಒಂದು ಹಳೇ ಪದ್ಧತಿಯನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ಆ ಟೇಸ್ಟ್ ಎಲ್ಲ ತುಂಬ ವೇರಿಯೇಷನ್ ಇರುತ್ತೆ. ಸುಮ್ಮನೆ ಹಣ ಮಾಡೋದಕ್ಕೋಸ್ಕರ ಎಲ್ಲ ಮಾಡ್ತಾರೆ. ಆ ಒಂದು ನನಗೆ ಬೇಡ ಅಂತೇಳಿ. ಯಾಕಂತ ಹೇಳಿದರೆ ನಾನು ಕೂಡ ಬೇರೆಯವರದೆಲ್ಲ ಐಟಮ್ಸನ್ನೆಲ್ಲ ಕೆಲವೊಂದು ಟೇಸ್ಟ್ ಮಾಡಿದ್ದೀನಿ. ಸುಮ್ಮನೆ ಹಣ ತಗೊಳ್ತಾರೆ. ಆದರೆ ಅದರಲ್ಲಿ ಜಾಸ್ತಿಯಾಗಿ ಏನು ಸಹಿ ಇರೋದಿಲ್ಲ. ದಳಿದ್ರೆ ತುಂಬ ಪ್ಯೂರೆಸ್ಟ್ ಆಗಿರುವಂಥ ಗೀಯನ್ನೆಲ್ಲ ಬಳಸಿಬಿಟ್ಟೆಲ್ಲ ಮದ್ದನ್ನೆಲ್ಲ ಮಾಡ್ತಾರೆ ನೋಡಿ, ಆ ರೀತಿ ಎಲ್ಲ ಇರೋದಿಲ್ಲ. ಏನೇನೋ ಹಾಕ್ತಾರೆ. ಸೊ ಆ ಒಂದು ರೀಸನ್‌ಗೋಸ್ಕರ ನನ್ನ ತಾಯಿಗೆ ಏನು ಗೊತ್ತಿದೆ ನೋಡಿ, ಅದು ಅಟ್‌ಲೀಸ್ಟ್ ನನಗೂ ಗೊತ್ತಿದ್ದರೆ ಒಂದು ಏನಾದರೂ ಒಂದು ಮುಂದಿನ ಜನ್ರೇಷನ್‌ಗೆ ಏನಾದರೂ ನಾವು ಪಾಸ್ ಮಾಡ್ಬೋದು ಅನ್ನೋ ಒಂದು ಇಂಟೆನ್ಷನ್ ಕೂಡ ನನ್ನ ಹತ್ರ ಇದೆ. ಹಾಗೆ ನೋಡಬೇಕು ಯಾವ ರೀತಿ ಎಲ್ಲ ಆಗುತ್ತೆ ಅಂತ ಹೇಳಿ. ಸೊ ಇದೇ ಆಗಿತ್ತು ಫ್ರೆಂಡ್ಸ್, ಸಿಂಪಲ್ ಆಗಿರುವಂಥ ವ್ಲಾಗ್. ನಾನು ಈ ರೀತಿ ಮಾತನಾಡಬೇಕಾದ್ರೆ ಯಾರ ಹತ್ರ, ನನ್ನ ಒಂದು ಹತ್ತಿರದವರ ಹತ್ರ ನಾನೊಂದು ಏನೋ ಸಿಂಪಲ್ ಆಗಿ ಕನ್ವರ್ಸೇಷನ್ ಮಾಡ್ತಾ ಇದ್ದೀನಿ, ನಿಮ್ಮ ಜೊತೆಗೆ ನನ್ನ ಮನಸ್ಸಿನಲ್ಲಿರೋದನ್ನು ಮಾತನಾಡ್ತಾ ಇದ್ದೀನಿ ಅಂತೇಳಿ ಅನಿಸುತ್ತೆ. ಏನೋ ಒಂಥರ ಖುಷಿ ಆಗುತ್ತೆ, ಏನೋ ಒಂಥರ ಸಮಾಧಾನ ಆಗುತ್ತೆ. ಆದರೆ ನನಗೆ ಈ ರೀತಿ ಕೂತ್ಕೊಂಡು ಅಂತ ಹೇಳಿದರೆ ತುಂಬ ಮಂದಿ ಇರ್ತಾರಲ್ಲ, ತುಂಬ ಶಬ್ದಗಳಾಗ್ತಾ ಇರುತ್ತೆ ವಾಯ್ಸ್ ಓವರ್ ಕೊಡಲಿಕ್ಕೆ, ಈ ರೀತಿ ಮಾತನಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಕಷ್ಟ ಆಗುತ್ತೆ ಕೆಲವೊಮ್ಮೆ ಬ್ಯುಸಿಯಾಗಿರುವಂಥ ಸಮಯದಲ್ಲಿ. ಆದರೆ ಹೇಗಾದರೂ ಮಾಡಿ ಸಮಯವನ್ನು ತೆಗೆದು ನಿಮ್ಮ ಜೊತೆಗೆ ನನ್ನ ಮನಸ್ಸಿನಲ್ಲಿರುವಂಥ ಮಾತನ್ನು ಶೇರ್ ಮಾಡಿದ್ದೀನಿ. ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಮೊದಲಿಗೆ ನೀವು ತುಂಬ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾನು ಹಾಕುವಂಥ ಇನ್ಸ್ಟಾ ಆಗಿರ್ಬೋದು, ಫೇಸ್ಬುಕ್ ರೀಲ್ಸಿದ್ದು ನನಗೆ ರೆಸಿಪೀಸನ್ನೆಲ್ಲ ಯೂಟ್ಯೂಬೆಲ್ಲ ಹಾಕಿ, ಶುರುವಿಂದ ಹಾಕಿ ನಾವು ಚಟ್ನಿ ಸೀರೀಸ್ ಎಲ್ಲ ಮಾಡಿದ್ದೀವಿ. ಅದನ್ನೆಲ್ಲ ನೀವು ಹಾಕಿ ಅಂತೇಳಿ ತುಂಬ ಮಂದಿ ನನಗೆ ಕೇಳ್ತಾ ಇದ್ದಾರೆ ಯೂಟ್ಯೂಬಲ್ಲಿ ಇರೋರು. ನಾನು ಏನು ಹೇಳಲಿ, ಅದರಲ್ಲಿ ತುಂಬ ಕೆಲಸ ಇದೆ. ಅಷ್ಟೊಂದು ಈಸಿ ಇಲ್ಲ ಪ್ರತಿಯೊಂದು ಕೂಡ. ಆ ಒಂದು ಸೀರೀಸ್ ಯಾವ ರೀತಿ ಹೋಗಿದೆ ಅಂತ ಹೇಳಿದರೆ, ತುಂಬ ಸ್ಮೂತಾಗಿ ಹಾಗೆಯೇ ತುಂಬ ಒಂದು ಯುನೀಕ್ ವೇಯಲ್ಲಿಯೂ ಹೋಗಿದೆ ಆಯಿತಾ. ಅದರದ್ದು ಅದನ್ನು ರಿಪೀಟ್ ಮಾಡೋದು ಕೂಡ ಅಷ್ಟೇ ಕಷ್ಟ ಅಂತೇಳಿ ಅನಿಸುತ್ತೆ ನನಗೆ ಇವಾಗಿಂದ. ನಾನು ಆ ಒಂದು ವೀಡಿಯೋಸನ್ನೆಲ್ಲ ನೋಡಬೇಕಾದ್ರೆ ಅಷ್ಟೊಂದು ಪರ್ಫೆಕ್ಟಾಗಿ ಮಾಡಿದ್ದಾರೆ ಹಸ್ಬೆಂಡ್ ನಂದು. ಹಾಗೆ
ಆ ಚಾಮ್, ಆ ಒಂದು ಎನರ್ಜಿ ಎಲ್ಲ ಬ್ಯಾಕ್ ಬರಬೇಕಾದ್ರೆ ಅವರು ತುಂಬ ಫ್ರೀ ಆಗಬೇಕು. ನನ್ ನನ್ ನನಗೆ ಕಂಟೆಂಟ್ ಕೊಡ್ಬೋದು ಅವರಿಗೆ. ಇಲ್ಲದಿದ್ದರೆ ನಾನು ವಿಡಿಯೋಸನ್ನೆಲ್ಲ ಮಾಡ್ಬೋದು. ಯಾಕಂದರೆ ಅವರ ಅವೆಲ್ಲ ವಿಡಿಯೋಸನ್ನ ನಾನು ಶೂಟ್ ಮಾಡಿದ್ದೆ. ಅದಕ್ಕೆ ಐಡಿಯಾಸ್ ಜಾಸ್ತಿಯಾಗಿ ನಂದೆಲ್ಲ ಇತ್ತು. ಆದರೆ ಇವಾಗ ಅವರಿಗೆ ಟೈಮ್ ಇಲ್ಲ ನಮಗೆ ಡಿಸ್ಕಸ್ ಎಲ್ಲ ಮಾಡಬೇಕಾದ್ರೆ. ಸ್ವಲ್ಪ ಅವರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಒಮ್ಮೆ ಫ್ರೀ ಆದ ತಕ್ಷಣ ನಾವು ಏನಾದರೂ ಯುನೀಕ್ ಆಗಿ ಮಾಡ್ತೀವಿ ಅನ್ನೋದು ನಂದು ಪ್ರಾಮಿಸ್ ನಿಮ್ಮ ಜೊತೆಗೆ. ಆದರೆ ಇನ್ನೂ ಏನಾದರೂ ನಾನು ಇನ್ಸ್ಟಾ, ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ತೀನಾದರೆ ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ಸಹ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಖಂಡಿತವಾಗ್ಲೂ ನಿಮಗೆ ಬೇಜಾರು ಮಾಡೋದಿಲ್ಲ. ಹಾಗೆ ಇದನ್ನು ನಾನು ಸ್ವದೇಶ್ ಅಂತ ಹೇಳಿ ಒಂದು ಆಮ್, ಬ್ರ್ಯಾಂಡ್ ಇದೆ ಆಯಿತಾ, ಆನ್‌ಲೈನಲ್ಲಿ ನಮಗೆ ಅಮೆಝಾನಲ್ಲಿ ಸಿಗುತ್ತೆ. ಸೊ ನಾನು ಮಣ್ಣಿನ ಪಾತ್ರೆ ಇವಾಗ ಜಾಸ್ತಿಯಾಗಿ ಅಲ್ಲಿಂದಲೇ ಬೈ ಮಾಡೋದು. ನೋಡ್ಬೋದು ಕ್ವಾಲಿಟಿ ಯಾವ ರೀತಿ ಇದೆ ಅಂತೇಳಿ. ಸೂಪರ್ ಅಂತೇಳಿ ಸೂಪರ್ ಇದೆ ಆಯಿತಾ. ಆ ಒಂದು ರೀಸನ್‌ಗೋಸ್ಕರ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನಾನಂತೂ 2, 3 ಪಾತ್ರೆಗಳನ್ನು ಆರ್ಡರ್ ಮಾಡಿದ್ದೀನಿ. ಎಷ್ಟೊಂದು ಸಖತ್ತಾಗಿದೆ ಅಂತ ಹೇಳಿದರೆ, ಇದನ್ನು ಯಾವ ರೀತಿ ನಾವು ಪಳಗಿಸಬೇಕು ಅದೆಲ್ಲ ಇದರಲ್ಲಿ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ತುಂಬ ಅಂತ ಹೇಳಿದ್ರೆ ತುಂಬ ಈಸಿ ವೇ ಮಾಡಲಿಕ್ಕೆ ಕೂಡ ಆ, ತುಂಬ ಚೆನ್ನಾಗಿದೆ ಆಯಿತಾ. ಇಡೀ ರಾತ್ರಿ ನಾವು ಇದನ್ನು ಫುಲ್ ಬಕೆಟ್ ನೀರಲ್ಲಿ ನಾವು ಅದನ್ನು ಮುಳುಗಿಸಿ ಇಡಬೇಕು. ನಂತರ ಅದಕ್ಕೆ ಎಣ್ಣೆ ಎಲ್ಲ ಸವರಿಬಿಟ್ಟು ನಾವು ಇದನ್ನು ಉಪ್ಪು ಇದೆಯಲ್ಲ, ಕಲ್ಲುಪ್ಪು, ಕಲ್ಲುಪ್ಪಿನಲ್ಲೇ ವಾಶ್ ಎಲ್ಲ ಮಾಡಬೇಕು. ಕೆಮಿಕಲ್ ಎಲ್ಲ ಬಳಸಿಬಿಟ್ರೆ ಅದು ಏನು ಹೇಳ್ತಾರೆ, ಅಬ್ಸಾರ್ಬ್ ಮಾಡುತ್ತೆ ಅಲ್ವಾ. ಸೊ ಅದಾದ ನಂತರ ನಮಗೆ ಅದರಲ್ಲಿ ಕುಕ್ ಮಾಡಲಿಕ್ಕೆಲ್ಲ ಸ್ವಲ್ಪ ಆ, ಬೇಡ ಅಂತ ಹೇಳಿದರೆ ಅದರಲ್ಲಿ ನಮಗೆ ಒಂದು ಮನಸ್ಸಲ್ಲಿ ಇರುತ್ತೆ ಅಲ್ವಾ. ಒಮ್ಮೆ ನಾವು ಸೋಪೆಲ್ಲ ಹಾಕಿದರೆ ಅದರಲ್ಲಿ ತುಂಬ ಕೆಮಿಕಲ್ಸ್ ಇರುತ್ತೆ. ಸೊ ಅದನ್ನು ನಾವು ಏನು ಹೇಳ್ತಾರೆ, ಆ, ಬೇಡ ಅಂತ ಹೇಳೋರು ಯುನೀಕ್ ಆಗಿ ಏನಾದರೂ ತುಂಬ ಸೇಫಾಗಿ ಫುಡ್ ಎಲ್ಲ ತಯಾರು ಮಾಡಬೇಕಾದ್ರೆ ಈ ಬೂದಿ ಮತ್ತು ಈ ಕಲ್ಲುಪ್ಪನ್ನು ಹಾಕಿ ನಾವು ಇದನ್ನು ವಾಶ್ ಮಾಡಬೇಕಂತೆ. ಆವಾಗ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಎಲ್ಲ ಇರದೆ ನಮಗೆ ಸೇಫ್ ಆಗಿರುವಂಥ ಫುಡ್ಡನ್ನು ತಯಾರಿಸ್ಬೋದು. ಈ ಸರ್ತಿ ಮಳೆ ಎಷ್ಟು ಜೋರಾಗಿ ಬಂದಿದೆ ಅಂತ ಹೇಳಿದರೆ ಹೂಗಳು ಸಹ ಕೆಲವೊಂದೇ ಬಿಡ್ತವೆ. ಆದರೆ ನಮ್ಮ ಗುಲಾಬಿ ಹೂಗಳು ಚೆನ್ನಾಗಿ ಬಂದಿದೆ. ಆ ದೇವರ ದಯದಿಂದ ಬೇರೆ ಯಾವುದು ಸಹ ಹೂ ಗಿಡಗಳು ಅಷ್ಟೊಂದು ಚೆನ್ನಾಗಿ ಹೂ ಬಿಡ್ತಾ ಇಲ್ಲ. ಅಷ್ಟೊಂದು ಜೋರು ಮಳೆ ಬರ್ತಾ ಇದೆ. ಹಾಗೆ ಈ ಒಂದು ವಿಡಿಯೋವನ್ನು ನಾವು ಅಂತ ಹೇಳಿದ್ರೆ ನಮ್ಮ ಗ್ರೋ ಬ್ಯಾಗಲ್ಲಿ ನಾವು ಹಾಕಿರುವಂತಹ ಈ ತರಕಾರಿ ಗಿಡಗಳಿಗೆ ನಾವು ಮದ್ದನ್ನು ಸ್ಪ್ರೇ ಮಾಡಿದ್ವಿ. ಆರ್ಗ್ಯಾನಿಕ್ ಆಗಿರುವಂತಹ ಮದ್ದು. ಇದ್ರ ಬಗ್ಗೆ ನಿಮ್ಮ ಜೊತೆಗೆ ಮುಂಚೆ ಕೂಡ ನಾವು ಶೇರ್ ಮಾಡಿದ್ದೀವಿ. ಸೊ ಅದನ್ನು ನಾವು ಸ್ಟಾರ್ಟಿಂಗಲ್ಲಿ ಹಾಕಿದ್ವಿ. ಸ್ವಲ್ಪ ಮಳೆ ಜೋರಾಗಿ ತುಂಬ ಈ ಹುಳುಗಳೆಲ್ಲ ಬರೋವಂಥದ್ದೆಲ್ಲ ಸ್ಟಾರ್ಟ್ ಆಗಿತ್ತು. ಆ ಒಂದು ರೀಸನ್ಗೋಸ್ಕರ ನಾವು ಹಾಕಿದ್ವಿ. ಸೊ ಆ ವಿಡಿಯೋನ ನಾನು ಶೂಟ್ ಮಾಡಿ ಇಟ್ಟಿದ್ದೆ. ಆದರೆ ನಿಮ್ಮ ಜೊತೆಗೆ ಶೇರ್ ಮಾಡಲಿಕ್ಕೆ ನನಗೆ ಟೈಮ್ ಸಿಗಲಿಲ್ಲ. ಹಾಗೆಯೇ ವಿಡಿಯೋ ಕೂಡ ನಾನು ಹುಡುಕುವಾಗ ಸಿಕ್ಕಿರಲಿಲ್ಲ. ಇವಾಗ ಸಿಕ್ಕಿತು, ಅದಕ್ಕೋಸ್ಕರ ನಾನಿಲ್ಲಿ ಇದನ್ನು ಸಹ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಚೆನ್ನಾಗಿ ಕೆಲವೊಂದು ಗಿಡಗಳು ಬಂದಿದೆ. ಆದರೆ ಹೇಳಿದೆ ಅಲ್ವಾ, ತುಂಬ ಸ್ವಲ್ಪ ಜಾಸ್ತಿ ಮಳೆ ಆಯಿತು ನಮಗೆ. ಆ ಒಂದು ರೀಸನ್‌ಗೋಸ್ಕರ ವೆಜಿಟೇಬಲ್ ಅದು ಕೆಲವೊಂದು ಚೆನ್ನಾಗಿ ಬರಲಿಲ್ಲ. ಕೆಲವೊಂದು ತುಂಬ ಚೆನ್ನಾಗಿ ಬಂದಿದೆ. ಈ ಮೀಟರ್ ಅಲಸಂಡೆ ಆಗಿರ್ಬೋದು, ಮತ್ತು ಈ ಸೌತೆಕಾಯಿ, ಕುಕುಂಬರ್ ಎಲ್ಲ ಇದೆ ನೋಡಿ, ಅದು ಚೆನ್ನಾಗಿ ಬಂದಿದೆ. ನಂತರ ಬ್ರಿಂಜಾಲ್ ಎಲ್ಲ ಚೆನ್ನಾಗಿ ಬಂದಿದೆ. ನಂತರ ನಾವು ನೆಟ್ಟಿರುವಂತಹ ವಿಟಮಿನ್ ಸೊಪ್ಪಾಗಿರ್ಬೋದು, ಕೆಲವೊಂದು ತರಕಾರಿ ಗಿಡಗಳನ್ನೆಲ್ಲ ಹಾಕಿದ್ವಿ. ಅದೆಲ್ಲ ಚೆನ್ನಾಗಿ ಬಂದಿದೆ ಆಯಿತಾ. ನಿಮ್ಮ ಜೊತೆಗೆ ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಿಮಗೆ. ನಾನು ಎಲ್ಲ ಅಂತೇಳಿ ಶೇರ್ ಮಾಡ್ತೀನಿ ಅಂತ ಹೇಳ್ತೀನಿ, ಮತ್ತು ನನಗೆ ಟೈಮ್ ಆಗದಿದ್ದರೆ ಮರ್ತೋಗ್ಬಿಡ್ತೀನಿ. ಅದಕ್ಕೋಸ್ಕರ ಈ ರೀತಿ ಇತ್ತು. ಆದರೆ ಇವಾಗ ಚೆನ್ನಾಗಿ ಬಂದಿದೆ ಆಯಿತಾ. ಸೊ ಇದನ್ನು ನಾವು ಹುಳುಗಳಿಗೆಲ್ಲ ಹಾಕಿದ್ವಿ. ನಂತರ ನಾವು ಜಾಸ್ತಿಯಾಗಿ ಈ ಬೂದಿ ಇರುತ್ತೆ ನೋಡಿ, ಅದನ್ನು ಸಹ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತೀವಿ. ಯಾವಾಗ ಮಣ್ಣಿನ ಅಡಿಯಲ್ಲಿ ಈ ಇರುವೆ ಎಲ್ಲ ಇರುತ್ತೆ ನೋಡಿ, ಆವಾಗ ಮಾತ್ರ ಸ್ವಲ್ಪ ಕಿರಿಕಿರಿ ಜಾಸ್ತಿ. ಈ ಒಂದು ತರಕಾರಿ ಗಿಡಗಳಿಗೆಲ್ಲ ಉಪದ್ರ ಜಾಸ್ತಿ ಅದರದ್ದು. ಕೆಲವು ನವಿಲದ್ದು ಕಾಟ ಆದರೆ, ಕೆಲವು ಮಂಗಗಳ ಕಾಟ ಆದರೆ, ಇರುವೆಗಳ ಕಾಟ. ಕಾಟ ಅಂತೂ ತಪ್ಪೋದಿಲ್ಲ. ಏನಾದರೂ ಒಂದು ಪುಟ್ಟ ತರಕಾರಿದ್ದು ಏನಾದರೂ ನಾವು ಪ್ರಯತ್ನ ಪಡುವ ಅಂತ ಹೇಳಿದರೆ. ಇಲ್ಲಿ ನೋಡ್ಬೋದು ಸಣ್ಣ ಒಂದು ಬ್ರಿಂಜಾಲ್ ಆಗಿದೆ. ಅದೇ ರೀತಿ ಸೊ ಫ್ರೆಂಡ್ಸ್, ಇದೇ ಆಗಿತ್ತು ಇವತ್ತಿನ ಸಿಂಪಲ್ ಆಗಿರುವಂಥ ವ್ಲಾಗ್. ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟವಾದರೆ ಲೈಕ್ ಮಾಡಿ ನಮ್ಮ ವಿಡಿಯೋಗೆ, ಹಾಗೆಯೇ ಕಮೆಂಟ್ ಮಾಡಿ ಎಲ್ಲಿಂದ ನೋಡ್ತಾ ಇದ್ದೀರಾ, ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಾ ಇದೆಯೋ ಇಲ್ವೋ, ನೀವು ಹೆಂಗೆ ಇಷ್ಟ ಆಗ್ತಾ ಇದ್ದೀರಾ ನಮ್ಮ ವಿಡಿಯೋಸ್ ಜೊತೆಗೆ, ನಿಮಗೆ ಬೋರಿಂಗ್ ಅನಿಸ್ತಾ ಇದೆಯಾ, ಅಥವಾ ಏನು ನಾನು ವಿಡಿಯೋಸಲ್ಲಿ ಚೇಂಜಸ್ ಮಾಡ್ಬೋದು ನನಗೆ ಹೇಳಿ. ಅಂದರೆ ಏನಾದರೂ ಒಂದು ಕಮೆಂಟ್ ಮಾಡಿ ಆಯಿತಾ. ಖುಷಿ ಆಗುತ್ತೆ ನೋಡಲಿಕ್ಕೆ. ನಮಗೆ ಸ್ವಲ್ಪ ಎನ್ಕರೇಜ್ ಮಾಡಿ, ಮೋಟಿವೇಟ್ ಮಾಡಿ ಅಂತೇಳಿ ಹೇಳ್ತಾ, ನೀವೆಲ್ಲರೂ ನಮ್ಮ ಫ್ಯಾಮಿಲಿ ಥರನೇ. ಯಾಕಂತ ಹೇಳಿದರೆ
ನನಗೆ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ನೀವು ಯಾವಾಗ ನೋಡಿ ನಮಗೆ ಡಿ ಎಮ್ ಮಾಡಿ ವಾಟ್ಸಪ್ಪಲ್ಲಿ ಆಗಿರ್ಬೋದು, ಒಳ್ಳೊಳ್ಳೆ ಮೆಸೇಜಸನ್ನು ಮಾಡ್ತೀರಾ, ನಮ್ಮ ಜೊತೆಗೆ ಶೇರ್ ಮಾಡ್ತೀರಾ. ಕೆಲವರಂತೂ ಕಾಲ್ ಮಾಡಿ ಮಾತಾಡ್ತಾರೆ ಕೂಡ ಚಂದ ಮಾಡಿ. ನಮಗೇನೆ ಕೆಲವೊಮ್ಮೆ ಟೈಮ್ ಸಿಗೋದಿಲ್ಲ ಕೆಲವ್ರ ಜೊತೆಗೆ ತುಂಬ ಹೊತ್ತು ಮಾತನಾಡಲಿಕ್ಕೆ. ಆದ್ರೆ ಪಾಪ ನಿಮ್ಮ ಎಫರ್ಟ್ಸನ್ನೆಲ್ಲ ಹಾಕಿ ನಮ್ಮ ಜೊತೆಗೆ ನೀವು ಒಳ್ಳೊಳ್ಳೆ ಮಾತನ್ನು ನಮಗೆ ಹೇಳ್ತೀರಾ. ತುಂಬ ಥ್ಯಾಂಕ್ಸ್ ನಿಮಗೆ. ತುಂಬ ಅಂತೇಳಿ ತುಂಬ ಧನ್ಯವಾದಗಳು. ನಾನು ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ಸಹ ನನ್ನ ಈ ವಿಡಿಯೋಸನ್ನೆಲ್ಲ ಇಂಪ್ರೂವ್ ಮಾಡಲಿಕ್ಕೆ ಅಂತೇಳಿ ಹೇಳ್ತಾ, ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ಪ್ರೀತಿ, ಈ ನಿಮ್ಮ ಒಂದು ಸಹಕಾರ, ಸಪೋರ್ಟ್ ಇದೇ ರೀತಿ ಇರಲಿ ನಮ್ಮ ಮೇಲೆ, ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಕೂಡ ಅಂತೇಳಿ ಹೇಳ್ತಾ ವ್ಲಾಗನ್ನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.